ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 3ನೇ ಪಾದ, 10ನೇ ಅಧಿಕರಣ ಕಂಪನಾಧಿಕರಣ, 39ನೇ ಸೂತ್ರ ಕಲ್ಪನಾತ್ ಅಂತ. ಅಂದ್ರೆ ಕಠೋಪನಿಷತ್ತಿನೊಳಗ 2ನೇ ಮುಂಡಕ, ಅದರೊಳಗ 3ನೇ ಖಂಡ 2ನೇ ಮಂತ್ರದಲ್ಲಿ ಪ್ರಾಣನ ವಿಚಾರ ಅನ್ನುವಂತಹದ್ದು ಬರ್ತದಲ್ಲಿ. ಅಲ್ಲಿ ಪ್ರಾಣ ಅಂತಂದ್ರೆ ಇಲ್ಲಿ ಪಂಚ ಪ್ರಾಣಗಳ ಸಮೂಹವಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಅಂತದಲ್ಲ, ಅವನ್ನ ಕುರಿತು ಹೇಳಿದಾರೋ ಅಥವಾ ಬ್ರಹ್ಮವನ್ನು ಕುರಿತು ಹೇಳಿದಾರೋ ಅಂತ ಹೇಳಿ ಇಲ್ಲಿ ಒಂದು ಜಿಜ್ಞಾಸೆ ಬರ್ತಾ ಇದೆ. ಕಂಪನಾಥ್, ಅಲ್ಲಿ ಕಂಪಿಸುವಿಕೆಯನ್ನು ಹೇಳಿದ್ದರಿಂದ ಅಲ್ಲಿ ಪ್ರಾಣವೇ ಬ್ರಹ್ಮ ಅಂತ ಹೇಳಿ ಇಲ್ಲಿ ಸಿದ್ಧಾಂತವನ್ನ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲ ವಿಷಯ ಯಾವುದು, ಸಂಶಯ ಏನು ಅನ್ನೋದ್ರ ಬಗ್ಗೆ ಭಾಷ್ಯದಲ್ಲಿ ಆಚಾರ್ಯ ನಮಗೆ ತಿಳಿಸ್ತಾ ಇದ್ದಾರೆ. ಅವಸಿತಃ ಪ್ರಾಸಂಗಿಕಃ ಅಧಿಕಾರ ವಿಚಾರಃ ಪ್ರಕೃತಾಮೇವ ಇದಾನೀಂ ವಾಕ್ಯಾರ್ಥ ವಿಚಾರಣಾಂ ಪ್ರವರ್ತಯಿಷ್ಯಾಮಃ. ಇಲ್ಲಿ ಪ್ರಾಸಂಗಿಕವಾಗಿ ಒಂದು ಅಧಿಕಾರ ವಿಚಾರ ಅನ್ನುವಂತಹದ್ದು ಪ್ರಾಪ್ತವಾಗಿತ್ತು. ಅಂದ್ರೆ ಇಲ್ಲಿ ಬ್ರಹ್ಮಜ್ಞಾನ ಮತ್ತು ವೇದಾಧ್ಯಯನವನ್ನು ಮಾಡಲಿಕ್ಕೆ ಯಾರ ಅಧಿಕಾರಿಗಳು ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕ ಹಿಂದಿನ ಅಧಿಕರಣದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರು ಮೂವರು ಉಪನಯನ ಸಂಸ್ಕಾರವನ್ನ ಹೊಂದಲಿಕ್ಕೆ ಅರ್ಹರಾಗಿದ್ದಾರೆ. ಇವರಿಗೆ ಮಾತ್ರ ವೇದಾಧ್ಯಯನ ಮೂಲಕವಾಗಿ ಬ್ರಹ್ಮ ಜಿಜ್ಞಾಸೆ ಉಂಟಾಗಿ ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳಿಕ್ಕೆ ಇವರು ಅಧಿಕಾರಿಗಳಾಗಿದ್ದಾರೆ ಅಂತೇಳಿ ಹೇಳಿದರು. ಶೂದ್ರನಿಗೆ ಅವನಿಗೆ ಅಧಿಕಾರ ಇಲ್ಲ, ಅವನಿಗೆ ಉಪನಯನಾದಿ ಸಂಸ್ಕಾರಗಳು ಇಲ್ಲ, ವೇದಾಧ್ಯಯನವನ್ನ ಮಾಡ್ಲಿಕ್ಕೂ ಕೂಡ ಅವನ ಅಧಿಕಾರಿ ಇಲ್ಲ, ವಿದ್ಯೆಯಲ್ಲಿ ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಕೊಂಡು ಬಂದರು. ಮತ್ತ ವಿದುರ ಮೊದಲಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿದಾರಲ್ಲ ಅಂತಂದ್ರೆ ಅದು ಬಹುಜನ್ಮಗಳ ಸಂಸ್ಕಾರ ಮೂಲಕವಾಗಿ ಯಾರಿಗೆ ಬ್ರಹ್ಮವನ್ನ ಅರಿಬೇಕು ಅನ್ನುವಂತ ಜಿಜ್ಞಾಸೆ ಉಂಟಾಗ್ತದ ಅವರೆಲ್ಲರೂ ಕೂಡ ಇಲ್ಲಿ 4 ವರ್ಣದವರು ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇಲ್ಲಿ ವರ್ಣಭೇದ ಇಲ್ಲ. ಬ್ರಹ್ಮಜ್ಞಾನ ಮಾಡ್ಕೊಂಡು ಮುಕ್ತರಾಗ್ಲಿಕ್ಕೆ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ ಅಂತೇಳಿ ಬ್ರಹ್ಮಜ್ಞಾನಕ್ಕೆ ಮಾತ್ರ ಎಲ್ಲರೂ ಅಧಿಕಾರಿಗಳದಾರ. ಆದ್ರೆ ವೇದಾಧ್ಯಯನವನ್ನ ಮಾಡುವುದಕ್ಕಾಗ್ಲಿ ಅಲ್ಲಿ ವೇದಾರ್ಥಗಳನ್ನು ತಿಳ್ಕೊಳ್ಳುವುದಕ್ಕಾಗ್ಲಿ ಅಲ್ಲಿ ವರ್ಣತ್ರಯದವರೇ ಅಧಿಕಾರಿಗಳಾಗಿದ್ದಾರೆ ಅಂತ ಹೇಳಿ ಅಲ್ಲಿ ಪ್ರಸಂಗಾನುಸಾರವಾಗಿ ಅಧಿಕಾರ ವಿಚಾರವನ್ನ ಹೇಳಿ ಅಲ್ಲಿ ಮುಕ್ತಾಯ ಮಾಡಿದ್ರು ಅದನ್ನ. ಅದಕ್ಕೆ ಅವಸಿತ ಪ್ರಾಸಂಗಿಕೋ ಅಧಿಕಾರ ವಿಚಾರ, ಪ್ರಾಸಂಗಿಕವಾಗಿ ಬಂದಿರತಕ್ಕಂತ ಅಧಿಕಾರ ವಿಚಾರವನ್ನ ಹೇಳಿ ಮುಗಿಸಿದ್ರು ಅಂತ. ಈಗ ಮುಂದ ಪ್ರಕೃತಾಮೇವ ಇದಾನೀಂ ವಾಕ್ಯಾರ್ಥ ವಿಚಾರಣಾಂ ಪ್ರವರ್ತಯಿಷ್ಯಾಮಃ. ಸದ್ಯ ಪ್ರಕೃತದಲ್ಲಿ, ಪ್ರಕೃತ ಅಂದ್ರೆ ಸದ್ಯದ ಕಾಲದಲ್ಲಿ ಅಂತ ನಮಗ ಇಲ್ಲಿ ವಾಕ್ಯದ ಒಂದು ಅರ್ಥ ವಿಚಾರವನ್ನ ಮತ್ತೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಪ್ರವರ್ತಯಿಷ್ಯಾಮಃ ಅಂತಂದ್ರೆ ಮತ್ತೆ ಇಲ್ಲಿ ವಾಕ್ಯಾರ್ಥ ವಿಚಾರಗಳು, ಇದಾನೀಂ ವಾಕ್ಯಾರ್ಥ ವಿಚಾರಣಾಂ, ವಾಕ್ಯಾರ್ಥಗಳ ಒಂದು ವಿಚಾರಣೆ ಎನ್ನುವಂತಹದ್ದನ್ನ ಪ್ರವರ್ತಯಿಷ್ಯಾಮಃ, ನಾವು ಅದನ್ನ ಪ್ರಾರಂಭ ಮಾಡ್ತೀವಿ, ಮತ್ತೆ ನಡೆಸ್ತಾ ಇದ್ದೀವಿ ಅಂತ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಏಜತಿ ನಿಸೃತಂ
ಮಹದ್ಭಯಂ ವಜ್ರಮುದ್ಯತಂ ಯ ಏತದ್ವಿದುರ ಅಮೃತಾಸ್ತೆ ಭವಂತಿ ಅಂತ ಇದು ಕಠೋಪನಿಷತ್ನಲ್ಲಿ ಬರತಕ್ಕಂಥ ಒಂದು ಮಂತ್ರ. ಈ ಮಂತ್ರದ ಅರ್ಥ ಏನು ಅಂತಂದ್ರೆ, ಯದಿದಂ ಕಿಂಚ ಜಗತ್ ಸರ್ವಂ ಅಂತ. ಅಂದ್ರೆ ಈ ಜಗತ್ತಿನಲ್ಲಿ ಏನೇನಿದೆಯೋ ಅಂದ್ರೆ ಎಲ್ಲ ಸಂಪೂರ್ಣ ಜಗತ್ತು ಅಂತ ಅರ್ಥ. ಇದು ಯಾವನಿಂದ ಉತ್ಪತ್ತಿಯಾಗ್ಯದ ಅಂತಂದ್ರೆ ಪ್ರಾಣ ಏಜತೆ ನಿಸೃತಂ, ಅಂದ್ರೆ ಪ್ರಾಣನಿಂದಲೇ ಇದು ಹೊರಹೊಮ್ಮೈತಿ ಅಂತ. ಪ್ರಾಣದಿಂದಲೇ ಈ ಜಗತ್ತೆಲ್ಲವೂ ಕೂಡ ಇದು ಹೊರಹೊಮ್ಮೈತಿ ಅಂತಂದ್ರೇನು, ಉತ್ಪತ್ತಿಯಾಗೈತಿ ಅಂತ, ಮತ್ತು ಕಂಪಾಯಮಾನವಾಗೈತಿ ಅಂತ ಹೇಳ್ತಾರೆ. ನಿಸೃತಂ ಪ್ರಾಣ ಏಜತಿ ಅಂದ್ರೆ ನಿಸೃತಂ ಅಂದ್ರೆ ಹೊರಗೆ ಬಂದದ ಅಂತ, ಪ್ರಾಣದಿಂದಲೇ ಇದು ಹೊರಗೆ ಬಂದದ. ಏಜತಿ ಅಂದ್ರೆ ಇದು ಕಂಪಾಯಮಾನ ಆಗ್ಯದ ಅಂತ, ಕಂಪಿಸ್ತಾ ಇದೆ ಅಂತ. ಮಹದ್ಭಯಂ ವಜ್ರ ಮುದ್ದತಂ, ಇದು ಮಹಾಭಯಂಕರವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡದು, ಬಹಳ ಭಯವುಳ್ಳದ್ದು ಅಂತ. ಮತ್ತು ವಜ್ರ ಮುದ್ಯತಂ, ಮುದ್ಯತಂ ಅಂದ್ರೆ ಎತ್ತಿರ್ತಕ್ಕಂಥ ವಜ್ರ. ನಾವು ವಜ್ರವನ್ನು ಎತ್ತಿ ಹಿಡಿತೇವಲ್ಲ, ಆ ಯಾವುದು ಎತ್ತಿರತಕ್ಕಂಥ ವಜ್ರವಾಗಿದೆಯೋ. ಮತ್ತ ಯಾರಿದನ್ನ ಯಹ ಏತದ್ ವಿದುಹು ಅಮೃತಾಸ್ತೆ ಭವಂತಿ, ಯಾರು ಇದನ್ನ ಚೆನ್ನಾಗಿ ಅರಿತುಕೊಳ್ತಾ ಇದ್ದಾರೋ ಅವರು ಅಮೃತರೇ ಆಗ್ತಾರೆ ಅಂತ. ಜನ್ಮ ಮರಣಗಳಿಂದ ಅವರು ಬಿಡುಗಡೆಯನ್ನ ಹೊಂದ್ತಾರೆ ಅಂತ ಹೇಳಿ ಇಲ್ಲಿ ಕಠೋಪನಿಷತ್ತಿನ ಒಂದು ಮಂತ್ರದಲ್ಲಿ ಹೇಳ್ಕೊಂಡು ಬಂದಾರ. ಯದಿದಂ ಕಿಂಚಂದ್ರೆ ಏನು, ಈ ಜಗತ್ತು ಸಮಸ್ತ ಜಗತ್ತು ಅಂತ. ಈ ಜಗತ್ತಿನಲ್ಲಿ ಏನೇನಿದೆ ಎಲ್ಲವೂ ಕೂಡ ಈ ಸಂಪೂರ್ಣ ಜಗತ್ತನ್ನುವಂತಹದ್ದು ಪ್ರಾಣದಿಂದಲೇ ಇದು ಹೊರಹೊಮ್ಮೈತಿ, ಅಂದ್ರೆ ಉತ್ಪತ್ತಿಯಾಗ್ಯದ. ಮತ್ತು ಏಜತಿ ಅಂತಂದ್ರೆ ಏನು, ಅದು ಕಂಪಿಸುವಂತಹದ್ದಾಗ್ಯದ. ಮಹದ್ಭಯಂ ಮತ್ತು ಮಹಾಭಯಾನಕವಾಗಿರ್ತಕ್ಕಂಥದ್ದಾಗ್ಯದ. ವಜ್ರ ಮುದ್ಯತಂ ಮಂತ್ರ ಎತ್ತಿದ ವಜ್ರದಂತೆ ಇರುವಂತಹದ್ದಾದ. ಇದನ್ನ ಯಾರು ಅರಿತಾ ಇದ್ದಾರೋ ಅವರು ಅಮೃತರಾಗ್ತಾರೆ ಅಂತ ಇದು ಒಟ್ಟು ಟೋಟಲ್ ಮಂತ್ರದ ಅರ್ಥ. ಈಗ ಇದ್ರೊಳಗ ಏಜುರ್ ಕಂಪನೆ ಅಂತ ಇಲ್ಲಿ ಕಂಪಿಸು ಅಂತ ಬಂತಲ್ರಲ್ಲಿ. ಆ ಕಂಪನ ಅಂತಂದ್ರೆ ಏಜುರ್ ಕಂಪನಿ ಅಂತ ಹೇಳಿ ಒಂದು ಧಾತು ವ್ಯಾಕರಣ ಸೂತ್ರದಲ್ಲಿ ಬರ್ತದ, ಅದು ಏಜುರ್ ಕಂಪನಿ ಅಂತೇಳಿ. ಅಂದ್ರೆ ಹಾಗಂದ್ರೆ ಏನು ಅಂತಂದ್ರೆ ಕಂಪಿಸುವಿಕೆ ಅಂತ. ಅಲ್ಲಿ ಏಜುರ್ ಕಂಪನಿ ಇತಿ ಧಾತ್ವರ್ಥನುಗಮಾತ್ ಲಕ್ಷಿತಂ. ಅದೇ ಇಲ್ಲಿ ವಿಷಯವಾಕ್ಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕಂಪಿಸುವಿಕೆ ಅನ್ನುವಂತಹದ್ದನ್ನ ಇಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಆ ವಿಷಯ ವಾಕ್ಯ ಅದು ಲಕ್ಷಣೆಯಿಂದ ನಮಗೆ ಅಲ್ಲಿ ಸೂಚಿಸಲ್ಪಡ್ತದ ಅಂತ. ಅದೇ ಇಲ್ಲಿ ಲಕ್ಷಿತವಾಗಿದೆ ಅಂತ ಹೇಳಿದ್ರಿ ಇಲ್ಲಿ. ಅಸ್ಮಿನ್ ವಾಕ್ಯ ಅಂದ್ರೆ ಈ ವಾಕ್ಯದಲ್ಲಿ ಅಂತ ಇಂದು ಹೇಳಿರ್ತಕ್ಕಂಥ ಮಂತ್ರದಲ್ಲಿ ಸರ್ವಂ ಇದಂ ಜಗತ್ ಪ್ರಾಣಾಶ್ರಯಂ ಸ್ಪಂದತೆ, ಈ ಸಂಪೂರ್ಣ ಜಗತ್ತನ್ನುವಂತಹದ್ದು ನಾವು ನೋಡ್ತಕ್ಕಂಥ ಈ ಸಂಪೂರ್ಣ ಜಗತ್ತನ್ನುವಂತಹದ್ದು ಏನದಲ್ಲ, ಈ ಜಗತ್ತೆಲ್ಲವೂ ಇದು ಪ್ರಾಣಾಶ್ರಯಂ, ಪ್ರಾಣವನ್ನೇ ಆಶ್ರಯ ಮಾಡ್ಕೊಂಡದ ಅಂತ. ಅಂದ್ರೆ ಪ್ರಾಣದ ಆಶ್ರಯ ಇಲ್ಲದೆ ಜಗತ್ತಿಲ್ಲ ಅಂತ. ಯಾವುದೇ ವಸ್ತು ಇರಬೇಕಾದ್ರೆ ಒಂದು ಆಶ್ರಯ ಬೇಕಾಗ್ತದೆ. ಈಗ ನಾವು ಟೇಬಲ್ ಮೇಲೆ ಎಷ್ಟೋ ಗ್ರಂಥಗಳನ್ನ ಇಟ್ಟಿರ್ತೀವಿ, ಆ ಟೇಬಲಿನ ಆಶ್ರಯದಲ್ಲಿ ಅವು ನಿಂತಾವು ಅಂತ. ಹಂಗ ಇಲ್ಲಿ ಈ ಜಗತ್ತನ್ನುವಂತಹದ್ದು ಪ್ರಾಣದ ಆಶ್ರಯದಲ್ಲಿ ಇದೆ ಅಂತ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂತು. ಸ್ಪಂದತೆ ಅಂದ್ರೆ ಅದು ವ್ಯವಹಾರವನ್ನ ಮಾಡುವಂತಹದ್ದಾಗೈತಿ, ವ್ಯಾಪಾರ ಉಳ್ಳದ್ದಾಗೈತಿ ಅಂತ. ಯಾವುದು ಈ ಜಗತ್ತನ್ನುವಂತಹದ್ದು ಇದು ವ್ಯಾಪಾರ ಉಳ್ಳದ್ದಾಗಬೇಕಾದ್ರೆ ಇದಕ್ಕೆ ಆಶ್ರಯ ಯಾರು ಅಂತಂದ್ರೆ ಪ್ರಾಣವೇ ಅಂತ ಅಲ್ಲಿ ಮಂತ್ರದಲ್ಲಿ ಹೇಳಿದರು. ಮಹಚ್ಚ ಕಿಂಚಿತ್, ಮಹಚ್ಚ ಅಂತಂದ್ರೆ ಅದು ಅತ್ಯಂತ ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ. ಅದು ಮಹಚ್ಚ ಕಿಂಚಿತ್ ಭಯ ಕಾರಣಂ ಅಂತ ಹೇಳ್ತಾರೆ. ಮಹತ್ ಅಂದ್ರೆ ಬಹಳ ದೊಡ್ಡದು ಅಂತ. ಭಯ ಕಾರಣಂ ಮತ್ತು ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು.
ಅಂಥೇಳಿ ಇಲ್ಲಿ ಮಂತ್ರ ಅನ್ನುವಂಥದ್ದು ನಮಗೆ ತಿಳಿಸ್ಕೊಂಡು ಬರ್ತೈತೆ ಅದು. ಅದನ್ನೇ ಆಚಾರ್ಯ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾರೆ. ವಜ್ರ ಶಬ್ದಿತಂ ಉದ್ಯತಂ. ಇಲ್ಲಿ ವಜ್ರ ಅನ್ನುವಂತ ಒಂದು ಹೆಸರನ್ನ ಕೊಟ್ಟಾರ ಅದಕ್ಕೆ. ಆ ವಜ್ರ ಅನ್ನುವಂತ ಶಬ್ದಿತಂ ಉದ್ಯತಂ ಅಂದ್ರೆ ಇಲ್ಲಿ ವಜ್ರ ಅನ್ನುವಂತಹದ್ದು ಏನದಲ್ಲ, ಅದನ್ನ ಮೇಲಕ್ಕೆ ಎತ್ತಲ್ಪಟ್ಟಿರ್ತಕ್ಕಂಥದ್ದು. ಒಂದು ಉದ್ಯತಂ ಅಂದ್ರೆ ಏನು, ಮೇಲಕ್ಕೆ ಎತ್ತಿ ಹಿಡಿಯುದು ಅಂತ. ಯಾಕಂದ್ರೆ ಇಲ್ಲಿ ವಜ್ರ ಅಂದ್ರೆ ನಮಗ ಭಯಾನ ಅಲ್ರಿ ಅದು. ಅದು ಮುಂದ್ ಭಾಷೆದಲ್ಲಿ ಹೇಳ್ತಾರ ಅದನ್ನ. ಈ ವಜ್ರವನ್ನು ಒಬ್ಬ ಎತ್ತಿ ಹಿಡ್ದಾನ ಅಂತಂದ್ರೆ ಎಲ್ಲಿ ನಮ್ಮ ಮೇಲೆ ಹಾಕ್ಯಾನಪ್ಪ ಅಂತ ಹೇಳಿ ಭಯ ಆಗ್ತದಲ್ರಲ್ಲಿ. ಹಂಗ ಇಲ್ಲಿ ವಜ್ರ ಶಬ್ದಿತಂ, ವಜ್ರ ಅನ್ನುವಂತ ಶಬ್ದದಿಂದ ಕರೆಯಲ್ಪಡ್ತಕ್ಕಂಥದ್ದು. ಉದ್ಯತಂ ಅಂತಂದ್ರೇನು, ಅದು ಮೇಲಕ್ಕೆತ್ತಲ್ಪಟ್ಟಿರ್ತಕ್ಕಂಥದ್ದು, ಯಾವುದೋ ಒಂದು ದೊಡ್ಡ ವಸ್ತು ಅಂತದು. ತದ್ ವಿಜ್ಞಾನಾಚ್ಛ, ತತ್ ಅಂದ್ರೆ ಏನು, ಆ ವಸ್ತುವನ್ನ, ಆ ವಸ್ತುವಿನ ಹೆಸರು ಹೇಳಿಲ್ಲ ನಮಗೆ ಇವಾಗಿಲ್ಲಿ. ಆ ವಸ್ತುವನ್ನ ಯಾರು ಅರಿತಾ ಇದ್ದಾರೋ ಅವರಿಗೆ ಅಮೃತತ್ವ ಪ್ರಾಪ್ತಿ ಇತಿ ಶ್ರೂಯತೆ. ಅವರು ಅಮೃತತ್ವವನ್ನ ಪಡಿತಾ ಇದ್ದಾರೆ, ಅವರು ಅಮರರಾಗ್ತಾರೆ ಅಂತ ಹೇಳಿ ಶ್ರುತಿ ಅನ್ನುವಂತಹದ್ದು ಹೀಗೆ ನಮಗ ಉಪದೇಶ ಮಾಡ್ಕೊಂಡು ಬಂದ. ಇಲ್ಲಿ ನಮಗ ಸಂಶಯ, ಇದು ವಿಷಯ ವಾಕ್ಯರಿದು. ಅಲ್ಲಿ ಕಠೋಪನಿಷತ್ತಿನ ಮಂತ್ರವನ್ನ ಕೊಟ್ಟಿದ್ರಲ್ಲ, ಅದು ಹೇಗಿದೆ ಅಂತಂದ್ರೆ ಅತ್ಯಂತ ಭಯಾನಕವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡದು, ಮತ್ತು ಅದು ಎತ್ತಿದ ವಜ್ರದಂತೆ ಇರುವಂತಹದ್ದು, ಮತ್ತು ಈ ಜಗತ್ತೆಲ್ಲ ಅದನ್ನೇ ಆಶ್ರಯ ಮಾಡಿಕೊಂಡದ, ಮತ್ತು ಅದರಿಂದಲೇ ಅದು ವ್ಯಾಪಾರ ಉಳ್ಳದ್ದಾಗೈತಿ ಅಂತ ಮಂತ್ರದಲ್ಲಿ ಹೇಳ್ಕೊಂಡು ಬಂದ್ರಲ್ಲ. ಇದನ್ನ ಯಾರು ಅರಿತಾರೋ ಅವರಿಗೆ ಅಮೃತತ್ವ ಪ್ರಾಪ್ತಿ, ಅವರು ಅಮೃತವನ್ನ ಹೊಂದ್ತಾ ಇದ್ದಾರೆ, ಅಮರರಾಗ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿಯಲ್ಲಿ ಹಿಂಗ ನಾವು ಕೇಳ್ಕೊಂಡು ಬಂದಿದ್ದೀವಿ. ತತ್ರ ಕೋ ಅಸೌ ಪ್ರಾಣ, ಹಾಗಾದ್ರೆ ಆ ಪ್ರಾಣ ಅನ್ನುವಂಥದ್ದು ಯಾವುದು ಅಂತ ಇಲ್ಲಿ ಸಂಶಯ. ಕಿಂ ತದ್ ಭಯಾನಕಂ ವಜ್ರಂ ಇತಿ ಅಪ್ರತಿಪತ್ತೇರ್ ವಿಚಾರ ಕ್ರಿಯಮಾಣೆ. ಇಲ್ಲಿ ಭಯಾನಕವಾಗಿರ್ತಕ್ಕಂಥ ವಜ್ರ ಯಾವುದು ಅಂತ. ಕಿಂ ತತ್ ಭಯಾನಕಂ ವಜ್ರಂ, ಆ ಭಯಾನಕವಾಗಿರ್ತಕ್ಕಂಥ ವಜ್ರ ಕಿಂ ತತ್ ಯಾವುದು ಅಂಥೇಳಿ ಇತಿ ಅಪ್ರತಿಪತ್ತೇರ್ ವಿಚಾರೇ, ಇದು ನಮಗೆ ತಿಳಿಯದೇ ಇರುವುದರಿಂದ ಈ ವಿಚಾರವನ್ನು ನಾವು ಮಾಡಿದ್ದಾದ್ರೆ ಇದು ನಮ್ಗೆ ತಿಳಿಯೋದು. ಇದ್ರಾಗಿ ಅದು ಯಾವುದು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಮೊದಲು ಪೂರ್ವ ಪಕ್ಷಿ ಹೇಳ್ತಾನೆ. ಮೊದಲು ಪೂರ್ವ ಪಕ್ಷಿ ವಿಚಾರ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಪ್ರಾಪ್ತಂ ತಾವತ್ ಪ್ರಸಿದ್ಧೇಹೇ ಪಂಚವೃತ್ತಿರ್ವಾಯು ಪ್ರಾಣ ಇತಿ. ಪೂರ್ವ ಪಕ್ಷಿ ಅಭಿಪ್ರಾಯ ಏನು ಅಂತಂದ್ರೆ ಇಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಪಂಚವೃತ್ತಿರ್ವಾಯು ಅಂತ, ಇಲ್ಲಿ 5 ವೃತ್ತಿಗಳ ವಾಯು ಅನ್ನುವಂತಹದ್ದು. ಇಲ್ಲಿ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಹೇಳಿ 5 ಪ್ರಾಣಗಳು ಬಂದಾವಲ್ರಿ. ಆ 5 ವೃತ್ತಿಗಳ ಒಂದು ವಾಯು ಅನ್ನುವಂತಹದ್ದು ಏನದಲ್ಲ, ಅದೇ ಇಲ್ಲಿ ಪ್ರಾಣ ಅಂತ. ಅದನ್ನೇ ಇಲ್ಲಿ ಹೇಳೈತಿ ಅಂತ ಈ ಮಂತ್ರದೊಳಗ. ಯಾಕ ಲೋಕದೊಳಗಂತೂ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು ಅದ. ಪ್ರಾಣ ಅಂತಂದ್ರೆ ಪಂಚವೃತ್ತಿ ಉಳ್ಳದ್ದು ಅಂತಂದ್ರೆ, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅನ್ನುವಂತ ಪಂಚವೃತ್ತಿಗಳ ಒಂದು ಹೆಸರೇ ಪ್ರಾಣ ಅಂತ ಕರಿತಾ ಇದ್ದಾರೆ ಲೋಕದೊಳಗೆ ಪ್ರಸಿದ್ಧಿಯಿಂದ. ಅದು ಅಂಥೇಳಿ ಹಿಂಗೆ ಇಲ್ಲಿ ಪೂರ್ವ ಪಕ್ಷಿ ಅನ್ನುವಂತಹದ್ದು ಅವನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಪಂಚವೃತ್ತಿರ್ವಾಯು ಪ್ರಾಣ ತಾವತ್ ಪ್ರಸಿದ್ಧೇಹೇ, ಅಂದ್ರೆ ಲೋಕದಲ್ಲಿ ಪಂಚವೃತ್ತಿ ಉಳ್ಳಂತ ವಾಯುವೇ ಪ್ರಾಣ ಅಂತ ಹೇಳಿ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಅದನ್ನೇ ಇಲ್ಲಿ ತಗೊಳ್ಬೇಕು ಅಂತ ಹೇಳ್ತಾನೆ. ಪ್ರಸಿದ್ಧೇರೇ ವಚ ಅಶನಿರ್ವಜ್ರಂ ಶಾತ್. ಅಶನಿ ಅಂದ್ರೆ ಇದು ಸಿಡಿಲ್ ಅಂತಿದು. ವಜ್ರ ಅಂತಂದ್ರೆ ಅದು ಸಿಡಿಲಾಗಿರ್ಬೇಕು ಅಂತ ಹೇಳ್ತಾರ ಅವ್ರು. ವಜ್ರ ಅಂದ್ರೆ ಸಿಡ್ಲಿದ್ದಂಗ, ಸಿಡ್ಲು ಬಿತ್ತಂದ್ರೆ ಹೆಂಗ ಅದು ಭಯಂಕರ ಭಯಾನಕವಾಗಿರ್ತದಲ್ರ ಅದು.
ಹಂಗ ಇಲ್ಲಿ ನಾವು ಪ್ರಸಿದ್ಧಿರೇವ ಅಂತ ಇದು ಪ್ರಸಿದ್ಧವಾಗಿ ಅದು ಏನಂತ ಅಶನಿರ್ ವಜ್ರಂ ಶಾತ್. ಇಲ್ಲಿ ವಜ್ರ ಅನ್ನುವಂಥದ್ದು ಸಿಡಿಲಾಗಿರ್ಬಹುದು ಅಂತ, ಸಿಡಿಲಂತೆ ಇರುವುದರಿಂದ ಸಿಡಿಲು ಅಂತ ಹೇಳ್ತಾ ಇದ್ದಾರೆ ಅವರು. ವಾಯೋಶ್ಚ ಇದಂ ಮಹಾತ್ಮ್ಯಂ ಸಂಕೀರ್ತತೆ. ಈ ವಾಯುವಿನ ಮಹಾತ್ಮ್ಯವನ್ನ ಹೇಳ್ತಾ ಇದ್ದಾರೆ ಅಂತ. ವಾಯುವಿಗೆ ಈ ಒಂದು ಮಹಾತ್ಮ್ಯವನ್ನ ಹೇಳ್ತಾ ಇದ್ದಾರೆ ಅಂತ. ಯಾವುದು ಇಲ್ಲಿ ವಜ್ರ ಅಂತ ಸಿಡಿಲು ಅಂತ ಏನ್ ಹೇಳಿದ್ರಲ್ಲ, ಆ ಒಂದು ಮಹಿಮೆ ಅನ್ನುವಂತಹದ್ದನ್ನ ಅದು ಇದ್ರ ಮಹಾತ್ಮೆ ವಾಯುವಿಗೆನೆ ಹೇಳ್ತಾರೆ ಅಂತ ಹೇಳ್ತಾರೆ ಅವರು. ಕಥಂ, ಹೇಗೆ ಅಂತ ಇಲ್ಲಿ ನಮಗೊಂದು ಸಂದೇಹ ಮೂಡ್ತದೆ. ಇದು ವಾಯುವಿನ ಮಹಿಮೆ ಅಂತ ಹೇಳಿದ್ರು ಅವರು. ಅಶನಿರ್ವಜ್ರಂ ಅಂದ್ರೆ ಈ ವಜ್ರ ಅನ್ನುವಂತ ಸಿಡಿಲೇ ಆಗಿರಬೇಕು ಅನ್ನುವಂತ ಆ ವಾಯುವಿನ ಮಹಿಮೆ ಇದೆಲ್ಲ ವಾಯುವಿನ ಮಹಿಮೆ ಅಂತೇಳಿ ಅಂದ್ರಲ್ಲ, ಅದು ಹೇಗೆ ಅಂತಂದ್ರ ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಬರೀತಾ ಇದ್ದಾರೆ. ಸರ್ವಮಿದಂ ಜಗತ್ ಪಂಚವೃತ್ತೌ ವಾಯೋ ಪ್ರಾಣಶಬ್ದಿತೆ ಪ್ರತಿಷ್ಠಾಯ ಏಜತಿ. ಸರ್ವಮಿದಂ ಜಗತ್ ಅಂದ್ರೆ ಈ ಸಂಪೂರ್ಣ ಜಗತ್ತನ್ನುವಂತಹದ್ದು ನಾವೇನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವಲ್ರಿ, ಈ ನಾಮರೂಪಗಳಿಂದ ಗೋಚರವಾಗತಕ್ಕಂತ ಈ ಸಂಪೂರ್ಣ ಪ್ರಪಂಚ ಅನ್ನುವಂತಹದ್ದು ಏನಾದ, ಈ ಸಂಪೂರ್ಣ ಇದಂ ಸರ್ವಂ, ಇದಂ ಅಂದ್ರೆ ಪ್ರತ್ಯಕ್ಷವಾಗಿ ಗೋಚರವಾಗುವಂತ ಸರ್ವಂ ಜಗತ್ತು, ಈ ಸಂಪೂರ್ಣ ಜಗತ್ತನ್ನುವಂತಹದ್ದು ಪಂಚವೃತ್ತವು, ಇಲ್ಲಿ ಪಂಚವೃತ್ತಿಗಳು ಅಂತ, 5 ವೃತ್ತಿಗಳಿಂದ ಕೂಡಿರ್ತಕ್ಕಂಥದ್ದು ಯಾವುದು ವಾಯು ಅಂತ. ಪಂಚವೃತ್ತವು ವಾಯವು, ಪಂಚವೃತ್ತಾತ್ಮಕವಾಗಿರ್ತಕ್ಕಂಥ ವಾಯುವಿನಲ್ಲಿಯೇ ಪ್ರಾಣಶಬ್ದಿತೆ ಪ್ರತಿಷ್ಠಾಯ ಏಜತಿ. ಇಲ್ಲಿ ಪ್ರಾಣ ಅನ್ನುವಂತ ಒಂದು ಶಬ್ದದಿಂದ ಪ್ರಾಣ ಅನ್ನುವಂತ ಒಂದು ಹೆಸರಿನಿಂದ ಅದು ಹೇಳಲ್ಪಡ್ತದ ಅಂತ. ಪ್ರತಿಷ್ಠಾಯ ಏಜತಿ, ಏಜತಿ ಅಂದ್ರೆ ಇಲ್ಲಿ ಕಂಪಿಸುತ್ತದೆ ಅಂತ. ಯಾಕಂದ್ರೆ ಈ ಜಗತ್ತೆಲ್ಲವೂ ಪ್ರಾಣ ಅನ್ನುವಂತ ಶಬ್ದದಿಂದಲೇ ಹೇಳಿದ, ಇದು 5 ವೃತ್ತಿ ರೂಪವಾಗಿರ್ತಕ್ಕಂಥ ವಾಯುವಿನಲ್ಲೇ ಇದ್ದುಕೊಂಡದ್ದು ಅಂತ. ಇದು ತನ್ನ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತಾರ ಅವರು. ವಾಯು ನಿಮಿತ್ತಮೇವ ಚ ಮಹದ್ಭಯಾನಕಂ ವಜ್ರಂ ಉದ್ಯಮ್ಯತೆ. ಇಲ್ಲಿ ವಾಯು ನಿಮಿತ್ತದಿಂದಲೇ ಅಂತ ಅಂದ್ರೆ ವಾಯುವಿನ ಕಾರಣದಿಂದಲೇ ಅಂತ. ಮಹತ್ ಭಯಾನಕಂ ವಜ್ರಂ, ಇಲ್ಲಿ ಮಹತ್ ಅಂದ್ರೆ ಏನು, ದೊಡ್ಡದಾಗಿರ್ತಕ್ಕಂಥದ್ದು ಅಂತ, ಭಯಂಕರವಾಗಿರ್ತಕ್ಕಂಥದ್ದು ಅಂತ ಹೇಳ್ತೇವಲ್ರಿ, ಬಹಳ ದೊಡ್ಡ ಭಯಂಕರವಾಗಿರ್ತಕ್ಕಂಥ ಒಂದು ವಜ್ರಂ ಉದ್ಯಮ್ಯತೆ ಅಂತ ಹೇಳ್ತಾರೆ. ಅಲ್ಲಿ ವಜ್ರ ಅನ್ನುವಂತಹದ್ದು ಅದು ಎತ್ತಿ ಹಿಡಿಯಲ್ಪಟ್ಟದ ಅಂತ. ಭಯಾನಕವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ವಜ್ರ ಅನ್ನುವಂತಹದ್ದನ್ನ ಎತ್ತಿ ಹಿಡಿಯಲ್ಪಡ್ತದ ಅಂತ. ವಾಯೋ ಹಿ ಪರ್ಜನ್ಯಾಭಾವೇನ ವಿವರ್ತಮಾನೆ ವಿದ್ಯುತ್ ಸ್ತನಯಿತ್ನೂರ್ ದೃಷ್ಟ್ಯಶನಯಃ ವಿವರ್ತಂತೆ. ಈಗ ಮೋಡ ಆಗಿರ್ತದಂತ ತಿಳ್ಕೊಡ್ರಿ. ಇವಾಗ ಆಕಾಶದಲ್ಲಿ ದೊಡ್ಡ ಮೋಡ ಕರೆದು ಬಿಟ್ಟದಲ್ಲಿ, ಅದು ವಾಯವು ಅಂದ್ರೆ ಅಲ್ಲಿ ವಾಯುವೇ ಏನಾಗೈತೆ, ಅಲ್ಲಿ ಮೋಡದ ರೂಪದಿಂದ ಅದು ವಿಕಾರವನ್ನ ಹೊಂತದ ಅಂತ. ಆಗ ವಾಯುವೇ ಏನಾಗೈತೆ ಅಲ್ಲಿ ಮೋಡ ರೂಪವಾಗಿ ಪರ್ಜನ್ಯಾಭಾವೇನ, ಪರ್ಜನ್ಯ ಅಂದ್ರೆ ಮಳೆ, ಯಾವಾಗ ಆಕಾಶದಲ್ಲಿ ಗಾಳಿಯ ನಿಮಿತ್ತದಿಂದಲೇ ಅಲ್ಲಿ ಯಾವಾಗ ಮೋಡ ಆಯಿತು ಅಂತಂದ್ರೆ, ಆ ಮೋಡ ಆದಾಗ ಏನಾಕೈತಿ, ಮಳೆ ಪ್ರಾರಂಭ ಆಕೈತಿ ನೋಡ್ರಿ. ಪರ್ಜನ್ಯಾಭಾವೇನ ವಿವರ್ತಮಾನೆ, ಯಾವಾಗ ಆ ವಾಯು ಅನ್ನುವಂತಹದ್ದು ಮೋಡ ರೂಪವಾಗಿ ಮಾರ್ಪಾಟಾಯಿತು ಅಂತಂದ್ರೆ ಅವಾಗ ವಿದ್ಯುತ್ ಅಂದ್ರೆ ಮಿಂಚು, ಅಷ್ಟು ಮಿಂಚು ಬರ್ತದೆ. ಆಮೇಲೆ ವಿದ್ಯುತ್ ಸ್ತನಯಿತ್ನುಹು
ಸ್ತನ ಇತ್ತು ಅಂತಂದ್ರೆ ಇಲ್ಲಿ ಸಿಡಿಲು, ಆಮೇಲೆ ಗುಡುಗು. ಸ್ತನ ಇತ್ತು ಅಂದ್ರೆ ಗುಡುಗು, ಇಲ್ಲಿ ಮೊದಲ ಮಿಂಚು, ವಿದ್ಯುತ್ ಸ್ತನ ಇತ್ತು. ಮಿಂಚಾದ್ಮೇಲೆ ಗುಡುಗು ಬರ್ತದೆ ಅಲ್ಲಿ. ಆಮೇಲೆ ಅಶನಯ. ಅಶನಯ ಅಂತಂದ್ರೆ ಸಿಡಿಲು, ಮಳೆ ಪ್ರಾರಂಭ ಆಗ್ತದೆ ಅಲ್ಲಿ. ಮಳೆ ಬಂತಂದ್ರೆ ಆಗ ಸಿಡಿಲು ಅನ್ನುವಂತಹದ್ದು. ಇವೆಲ್ಲವೂ ಉಂಟಾಗ್ತವೆ ಅಂತ ಹೇಳ್ತಾ ಇದ್ದಾರೆ. ವಿವರ್ತಂತೆ ಇತ್ಯಾದಿ ಆಚಕ್ಷತೆ ಅಂತ. ಹಂಗಿಲ್ಲಿ ಶ್ರುತಿ ಏನ್ ಹೇಳ್ಕೊಂಡು ಬಂದದ ಅಂತಂದ್ರೆ ಈ ಜನರು ಕೂಡ ಈ ರೀತಿ ಹೇಳ್ತಾ ಇರ್ತಾರಂತ. ಮೊದಲು ವಾಯುವೇ ಮೋಡವಾಗಿ ಮಾರ್ಪಟ್ಟು ಅದು ವಿಕಾರವನ್ನು ಹೊಂದಿದಾಗ ಅಲ್ಲಿ ಮಿಂಚು, ಗುಡುಗು, ಮಳೆ, ಈ ರೀತಿಯಾಗಿ ಅದು ವಿಕಾರವನ್ನು ಹೊಂದೈತಲ್ಲ. ಸಿಡ್ಲು ಇವೆಲ್ಲ ಬರ್ತಾ ಇದಾವಿಲ್ರಲ್ಲಿ. ಮಿಂಚು, ಗುಡುಗು, ಮಳೆ, ಸಿಡ್ಲು ಇವೆಲ್ಲವೂ ಆ ವಾಯುವಿನ ವಿಕಾರವೇ ಅಂತ ಹೇಳ್ತಾರ ಅವ್ರು. ವಾಯುವೇ ಮೋಡವಾಗಿ ಅದು ಈ ರೀತಿ ಮಾರ್ಪಾಟಾದಾಗ ಇವೆಲ್ಲ ಉಂಟಾಗ್ತಾ ಇದ್ದಾವೆ ಅಂತ. ಹಿಂಗ ನಮಗ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ. ಜನರು ಕೂಡ ಹೀಗೆ ಹೇಳ್ತಾ ಇದ್ದಾರೆ ಅಂತ. ವಾಯು ವಿಜ್ಞಾನಾದೇವ ಚ ಇದಂ ಅಮೃತತ್ವಂ. ನಾವು ವಾಯುವಿನ ಜ್ಞಾನವನ್ನ ಮಾಡ್ಕೊಂಡೇವಿ ಅಂತಂದ್ರೆ ಅದರಿಂದಲೇ ಅಮೃತತ್ವ ಪ್ರಾಪ್ತಿ ಅಂತ. ವಾಯುವಿನ ಜ್ಞಾನದಿಂದ ನಮಗ ಅಮೃತತ್ವ. ಅಮೃತತ್ವ ಅಂದ್ರೆ ಏನು? ಮೃತ ಅಂದ್ರೆ ಮರಣ, ನ ಅಮೃತ ಅಂದ್ರೆ ಏನು? ಮೃತವಲ್ಲದ್ದು ಅಂದ್ರೆ ನಾವು ಮರಣರಾಹಿತ್ಯವಾಗಿರ್ತಕ್ಕಂಥದ್ದು. ಮರಣ ಅಂದ್ರೆ ಜನನ ಮರಣ ರಾಹಿತ್ಯವಾಗಿರ್ತಕ್ಕಂಥ ಅಮೃತತ್ವದ ಪ್ರಾಪ್ತಿ ಎನ್ನುವಂತಹದ್ದು ಈ ವಾಯುವಿನ ವಿಜ್ಞಾನದಿಂದಲೇ ನಮಗ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಹಿಂಗ ಶ್ರುತಿಯೊಳಗ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಾಯುವಿನ ಇಲ್ಲಿ ಅಮೃತತ್ವ ಅಂತ ಹೇಳ್ಕೊಂಡು ಬಂದ್ರು. ತಥಾಹಿ ಶ್ರುತ್ಯಂತರಂ. ಇದನ್ನ ಮತ್ತೊಂದು ಶ್ರುತಿಯೊಳಗೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಶ್ರುತಿಯೊಳಗೆ ಏನ್ ಹೇಳ್ಯಾರ ಅಂತಂದ್ರ ವಾಯುರೇವ ವ್ಯಷ್ಟಿ ವಾಯು ಸಮಷ್ಟಿ ಈರಪ ಪುನರ್ಮೃತ್ಯುಂ ಜಯತಿ ಏವಂ ವೇದ ಇತಿ. ಇಲ್ಲಿ ವಾಯುವೇ ವ್ಯಷ್ಟಿಯಾಗಿದೆ ಅಂತ, ವಾಯುವೇ ಸಮಷ್ಟಿಯಾಗಿದೆ ಅಂತ ಹೇಳ್ತಾರೆ. ವಾಯುರೇವ ವ್ಯಷ್ಟಿ, ವಾಯು ಸಮಷ್ಟಿ ಅಂತ ಹೇಳಿದ್ರು. ಪುನರ್ಮೃತ್ಯುಂ ಜಯತಿ. ಹಿಂಗೆ ಯಾವ ತಿಳ್ಕೊಳ್ತಾ ಇದ್ದಾನೋ ಅವನು ಪುನಃ ಮೃತ್ಯುವನ್ನ ಹೊಂದುವುದಿಲ್ಲ ಅಂತ. ಮೃತ್ಯುವನ್ನ ಜಯಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಜಯತಿ ಏವಂ ವೇದ. ಇವನು ಹೀಗೆ ಅರಿತವನು ಅಂತ. ವಾಯುವೇ ವ್ಯಷ್ಟಿ, ವಾಯುವೇ ಸಮಷ್ಟಿ ಅಂತ ಹೇಳಿ ಯಾರು ಹೀಗೆ ಅರಿತುಕೊಳ್ತಾ ಇದ್ದಾರೋ ಅವರು ಪುನಃ ಇಲ್ಲಿ ಅಪಮೃತ್ಯುವನ್ನ ಹೊಂದೋದಿಲ್ಲ ಅಂತ. ಪುನಃ ಮೃತ್ಯುವನ್ನ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಈ ಶ್ರುತಿ ಎನ್ನುವಂತಹದ್ದು ಇದು ಸೂತ್ರಾತ್ಮನ ವಿಷಯದೊಳಗೆ ಹೇಳೈತಿ ಅಂತ ಹೇಳ್ತಾರೆ. ಇಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತೇಳಿ ಈ ಮೂರು ರೂಪದಿಂದಲೂ ವಾಯುವಿನೇ ಐತಿ ಅಂತ. ಅದಕ್ಕೆ ವಾಯುವನ್ನೇ ಉಪಾಸನ ಮಾಡಬೇಕು ಅಂತೇಳಿ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾನ. ಅಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ರೂಪದಿಂದ ಇರತಕ್ಕಂತ ವಾಯುವೇ ಅದೆಲ್ಲ ವಾಯುವಿನೇ ಆಗೈತಿ. ಅದಕ್ಕೆ ಅಂತ ವಾಯುವನ್ನು ಉಪಾಸನೆ, ಇದು ಪೂರ್ವಪಕ್ಷಿ ಅಭಿಪ್ರಾಯ. ಇಲ್ಲಿ ಸೂತಾತ್ಮನ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು. ತಸ್ಮಾತ್ ವಾಯುರಯಂ ಇಹ ಪ್ರತಿಪತ್ತವ್ಯ. ಆದ್ದರಿಂದ ಇಲ್ಲಿ ವಾಯುವನ್ನೇ ಹೇಳಿದ್ದಾರೆ ಅಂತ. ಇಲ್ಲಿ ಪ್ರಾಣ ಶಬ್ದದಿಂದ ಹೇಳಿದ್ಯಾವುದು? ವಾಯು ಅಂತ. ಇಲ್ಲಿ ಪಂಚವೃತ್ತಾತ್ಮಕವಾಗಿರ್ತಕ್ಕಂಥ ಯಾವ ವಾಯು ಅದಲ್ಲ ಅದನ್ನೇ ಪ್ರಾಣ ಅಂತ ಹೇಳ್ಯಾರ ಅಂಥೇಳಿ ಇದಿಷ್ಟು ಪೂರ್ವಪಕ್ಷ ಇದ್ರಿ. ಅಲ್ಲಿ ಕಂಪನಾತ್ ಅನ್ನುವಂತ ಸೂತ್ರದೊಳಗೆ ಇಲ್ಲಿ ಕಂಪಿಸುವಿಕೆ ಎನ್ನುವಂತಹದ್ದು ವಾಯುವಿನಲ್ಲೇ ನಮಗ್ ಕಂಡು ಬರ್ತದ. ವಾಯುವೇ ಮತ್ತೆ ಗಾಳಿ ಬೀಸ್ತದಲ್ರಿ ಅದು. ಮತ್ತೆ ಅದು ಬಹಳ ಭಯಂಕರವಾಗಿರ್ತಕ್ಕಂತಹದ್ದು ವಾಯು, ಪ್ರಾಣ ಅನ್ನುವಂತಹದ್ದು. ಅದು ವಜ್ರವನ್ನ ಎತ್ತಿದಂತೆ ಅಂಥೇಳಿ ಇಷ್ಟೆಲ್ಲ ಹೇಳ್ಕೊಂಡು ಬಂದ್ರಿ. ಇವಾಗ ಇನ್ನ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಇವಾಗ ಇಷ್ಟು ಪೂರ್ವಪಕ್ಷ ಬಂದ ಬಳಿಕ ಇನ್ನ ಸಿದ್ಧಾಂತ ಏನಾದ ಅಂತಂದ್ರೆ ಏವಂ ಪ್ರಾಪ್ತೆ ಬ್ರೂಮಃ. ಹೀಗೆ ಪೂರ್ವಪಕ್ಷ ಅನ್ನುವಂತಹದ್ದು ಬಂದ ಸಮಯದೊಳಗ
ನಾವು ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀವಿ. ಬ್ರಹ್ಮೈವೇದಂ ಇಹ ಪ್ರತಿಪತ್ತವ್ಯಂ. ಇಲ್ಲಿ ಬ್ರಹ್ಮವೇ ಅಂತ ಹೇಳಿ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ ಅವರು. ಪ್ರತಿಪತ್ತವ್ಯ ಅಂದ್ರೆ ಅರ್ಥಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ. ಇಲ್ಲಿ ಪ್ರಾಣ ಶಬ್ದದಿಂದ ಬ್ರಹ್ಮವನ್ನೇ ಹೇಳಿದ್ದಾರೆ ಹೊರತು ಇಲ್ಲಿ ಪಂಚ ವೃತ್ತಾತ್ಮಕವಾಗಿರತಕ್ಕಂಥ ವಾಯುವನ್ನ ಕುರಿತು ಹೇಳಿಲ್ಲ ಅಂತ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮೈವೇದ ಇದಂ ಇಹ ಪ್ರತಿಪತ್ತವ್ಯಂ ಕುತಃ. ನೀವು ಅದನ್ನ ಹೇಗೆ ಹೇಳ್ತಾ ಇದ್ದೀರಿ? ಬ್ರಹ್ಮವನ್ನೇ ಹೇಳಿದ್ದಾರೆ ಅಂತ ನೀವು ಹೇಳ್ಬೇಕಾದ್ರೆ ಅದು ಕಾರಣ ಕೊಡ್ಬೇಕಲ್ಲ ನೀವು ಅಂತಂದ್ರೆ, ಪೂರ್ವೋತ್ತರ ಆಲೋಚನಾತ್. ಪೂರ್ವ ಅಂದ್ರೆ ಹಿಂದಿನ ಒಂದು ಪ್ರಕರಣ, ಉತ್ತರ ಅಂದ್ರೆ ಮುಂದಿನ ಪ್ರಕರಣ. ಅವೆರಡನ್ನು ನಾವು ಆಲೋಚನೆ ಮಾಡುವುದರಿಂದ, ಅದನ್ನು ವಿಚಾರ ಮಾಡುವುದರಿಂದ, ಪೂರ್ವ ಮತ್ತು ಉತ್ತರ ಈ ಎರಡೂ ಹಿಂದಿನ ಪ್ರಕರಣ ಮತ್ತು ಮುಂದಿನ ಪ್ರಕರಣಗಳನ್ನ ನಾವು ವಿಚಾರ ಮಾಡೋದ್ರಿಂದ ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದ ಅಂತ. ಇಲ್ಲಿ ಬ್ರಹ್ಮವೇ ಹೇಳ್ಯಾರಂತ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹಿಂದ ಮುಂದ ಅದರ ಸಂದರ್ಭವನ್ನು ನಾವು ಆಲೋಚನೆ ಮಾಡ್ಬೇಕು, ಅದನ್ನ ವಿಚಾರ ಮಾಡಿ ತಿಳ್ಕೊಂಡ್ರೆ ಇದು ಸಿದ್ಧ ಆಗ್ತದ ಅಂತ ಹೇಳ್ತಾರ. ಪೂರ್ವೋತ್ತರಯೋಹೋ ಹಿ ಗ್ರಂಥಭಾಗಯೋಹೋ ಬ್ರಹ್ಮೈವ ನಿರ್ದಿಶ್ಯಮಾನಂ ಉಪಲಭಾಮಹೇ. ನೋಡ್ರಿ, ಪೂರ್ವೋತ್ತರಯೋಹೋ ಅಂದ್ರೆ ಹಿಂದು ಮುಂದು ಆ ಒಂದು ಗ್ರಂಥ ಭಾಗಗಳಲ್ಲಿ ಅಲ್ಲಿ ಬ್ರಹ್ಮವನ್ನೇ ತಿಳಿಸಿರ್ತಕ್ಕಂಥದ್ದು ನಮಗ ಕಂಡು ಬರ್ತದ ಅಂತ. ಅದಕ್ಕೆ ಬ್ರಹ್ಮೈವ ನಿರ್ದಿಶ್ಯಮಾನಂ ಅಂತ ಹೇಳ್ತಾರ ಅವರು. ಬ್ರಹ್ಮವನ್ನೇ ಕುರಿತು ಅಲ್ಲಿ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಉಪಲಭಾಮಹೆ ಅಂದ್ರೆ ನಮಗ್ ಕಂಡು ಬರ್ತಾ ಇದೆ ಅಂತ. ಅಲ್ಲಿ ಬ್ರಹ್ಮವನ್ನು ತಿಳಿಸಿದ್ದಾರೆ ಅಂತ ನಮಗ್ ಗುರ್ತಾಗ್ತಾ ಇದೆ ಅಂತ. ಇಹೈವ ಕಥಂ ಅಕಸ್ಮಾತ್ ಅಂತರಾಲೇ ವಾಯುಂ ನಿರ್ದಿಶ್ಯಮಾನಂ ಪ್ರತಿಪದ್ಯೇಮಹಿ. ಈಗ ನಮಗೆ ಹಿಂದಿನ ಮುಂದಿನ ಒಂದು ಗ್ರಂಥ ಭಾಗದಲ್ಲಿ ವಿಚಾರ ಮಾಡಿ ನೋಡಿದ್ರೆ ಬ್ರಹ್ಮವನ್ನೇ ಕುರಿತು ಉಪದೇಶವನ್ನ ಮಾಡ್ಕೊಂಡು ಬಂದಿದಾರ. ಹೀಗಿರ್ತಾ ಇರ್ಬೇಕಾದ್ರೆ ನೀವು ಮಧ್ಯದಲ್ಲಿ ಇದನ್ನ ವಾಯುವನ್ನ ಕುರಿತು ಹೇಳ್ತಾರೆ ಅಂತ ಹೇಳಿ ನೀವು ಇದನ್ನ ಹೆಂಗ ನೀವು ಅರ್ಥ ಮಾಡ್ತೀರಿ ಅಂತ ಹೇಳ್ತಾರ ಅವ್ರು. ಅಕಸ್ಮಾತ್, ಕಥಂ ಅಕಸ್ಮಾತ್ ಅಂತರಾಲೆ ಅಂದ್ರೆ ಮಧ್ಯದಲ್ಲಿ ಅಂತ. ವಾಯುಂ ನಿರ್ದಿಶ್ಯಮಾನಂ ಪ್ರತಿಪದ್ಯೇಮಹಿ, ಅಲ್ಲಿ ವಾಯುವನ್ನ ಕುರಿತು ಇಲ್ಲಿ ಉಪದೇಶ ಹೊರಟದ ಅಂತ ಹೇಳಿ ಇದಕ್ಕಿದ್ದಕ್ಕಿದ್ದಂಗೆ ಹಿಂಗ್ಯಾಗ ನೀವು ಅರ್ಥ ಮಾಡ್ತೀರಿ ಅಂತ ಹೇಳ್ತಾರ ಅವ್ರು. ಯಾಕೆ ಹಿಂದು ಮುಂದು ನಾವು ಸ್ವಲ್ಪ ಗ್ರಂಥಗಳನ್ನು ವಿಚಾರ ಮಾಡಿ ನೋಡಿದ್ರ ಅಲ್ಲಿ ಬ್ರಹ್ಮವನ್ನೇ ಉಪದೇಶ ಮಾಡಿರ್ತಕ್ಕಂಥದ್ದು ನಮಗ ಕಂಡು ಬರ್ತಾ ಇದೆ. ಹೀಗಿದ್ದ ಪಕ್ಷದೊಳಗ ನೀವು ಇದ್ದಕ್ಕಿದ್ದಂಗ ನಡುವ ಈ ವಾಯುವನ್ನ ಹೇಳೈತಿ ಅಂತ ಹೇಳಿ ಇದನ್ನ ಹೆಂಗ ತಿಳ್ಕೊಳಿಕ್ ಆಗ್ತದ ಅಂತ ಇಲ್ಲಿ ಆಚಾರ್ಯರು ಅವರನ್ನ ಕುರಿತು ಕೇಳ್ತಾ ಇದ್ದಾರೆ, ಪೂರ್ವ ಪಕ್ಷಿಯನ್ನ ಕುರಿತು. ಮಧ್ಯದಲ್ಲಿ ಹಿಂಗ ವಾಯುವನ್ನ ಇಲ್ಲಿ ಹೇಳ್ಯಾರಂತ ಹೆಂಗ್ ತಿಳ್ಕೊಳ್ಳುದು ಅಂತ. ಹಿಂದ ಮುಂದೆ ಬ್ರಹ್ಮ ಪ್ರಕರಣ ಅದ, ಬ್ರಹ್ಮವನ್ನೇ ಕುರಿತು ಹೇಳ್ಕೊಂಡು ಬಂದಾರ. ಹಿಂದಿನ ಗ್ರಂಥ ಭಾಗದಲ್ಲಿ ಮುಂದಿನ ಗ್ರಂಥ ಭಾಗದಲ್ಲಿ ಅಲ್ಲಿ ಬ್ರಹ್ಮದ ಉಪದೇಶವೇ ಇದೆ. ಮಧ್ಯದಲ್ಲಿ ವಾಯುವನ್ನ ಕುರಿತು ಹೆಂಗ್ ಉಪದೇಶ ಮಾಡ್ತಾರಲ್ಲಿ. ಪೂರ್ವತ್ರ ತಾವತ್, ಪೂರ್ವದಲ್ಲಿ ಒಂದು ಮಂತ್ರ ಏನು ಬಂದದ ಅಂತಂದ್ರೆ ತದೇವ ಶುಕ್ರಂ ತದ್ ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದುನಾತ್ತೇತಿ ಕಶ್ಚನ. ಅದೇ ಕಠೋಪನಿಷತ್ತು 2ನೇ ಮುಂಡಕ 3ನೇ ಖಂಡ 1ನೇ ಮಂತ್ರದಲ್ಲಿ ಆ ಮಂತ್ರದಲ್ಲಿ ಏನ್ ಹೇಳಿದಾರ, ತದೇವ ಶುಕ್ರಂ, ಅದು ಶುಕ್ರವಾಗಿರ್ತಕ್ಕಂಥದ್ದು ಅಂದ್ರೆ ಶುಭ್ರವಾಗಿರುವಂತಹದ್ದು. ಶುಕ್ರ ಅಂದ್ರೆ ಶುದ್ಧ ಅಂತ. ಮತ್ತು ಅದೇ ಬ್ರಹ್ಮ ಅದೇ ಅಮೃತ ಅಂತ ಹೇಳಿ ಹೇಳ್ಕೊಂಡು ಬಂದದ್ದು. ತದೇವ ಶುಕ್ರಂ ತದ್ ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತ ಸರ್ವೇ, ಅಂದ್ರೆ ಎಲ್ಲಾ ಲೋಕಗಳು ಅದನ್ನೇ ಆಶ್ರಯ ಮಾಡ್ಕೊಂಡಾವು ಅಂತ. ಅದು ಶುದ್ಧ ಅದ, ಅದೇ ಬ್ರಹ್ಮ ಅದ, ಅದೇ ಅಮೃತ ಅದ, ಅದರಲ್ಲಿ ಎಲ್ಲಾ ಲೋಕಗಳು ಆಶ್ರಯ ಮಾಡ್ಕೊಂಡಿದ್ದಾವೆ. ಅದಕ್ಕ ಅಲ್ಲಿ ಶ್ರುತಿ ಹೇಳ್ತು, ತದ್ ಸರ್ವೇ ತದು ನ ಅತ್ತೇತಿ ಕಶ್ಚನ, ಅಂದ್ರೆ ಕಶ್ಚನ ಅಂದ್ರೆ ಯಾವುದೂ ಕೂಡ ಅದನ್ನ ಮೀರಿ ಹೋಗುವುದಿಲ್ಲ ಅಂತ. ನ ಅತ್ತೇತಿ ಅಂತಂದ್ರೆ ಏನು,
ಹ್ಮ್ ಇಲ್ಲಿ ಸರ್ವೇ ಅಂತಂದ್ರ ಉಳಿದ ಎಲ್ಲಾ ಭೂತಗಳು ಅಂತ. ಹ್ಮ್ ಅದನ್ನ ಅದನ್ನ ಬಿಟ್ಟು ಅದನ್ನ ಮೀರಿ ಹ್ಮ್ ಯಾವನೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಂದ್ರೆ ಅಲ್ಲಿ ಶುದ್ಧ ಬ್ರಹ್ಮ ಅಮೃತವಾಗಿರ್ತಕ್ಕಂಥದ್ದು ಹ್ಮ್ ಮತ್ತು ಎಲ್ಲಾ ಲೋಕಗಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಹ್ಮ್ ಅದು ಯಾವುದೋ ಅದನ್ನ ಯಾರೂ ಕೂಡ ಮೀರಿ ಹೋಗ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಹಿಂಗ ಬ್ರಹ್ಮವನ್ನೇ ಆ ಹಿಂದಿನ ಮಂತ್ರದಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ. ಹ್ಮ್ ಇತಿ ಬ್ರಹ್ಮ ನಿರ್ದಿಷ್ಟಂ. ನೋಡಿ, ಈ ಮಂತ್ರದಲ್ಲಿ ಕೇವಲ ಬ್ರಹ್ಮವನ್ನೇ ಕುರಿತು ಹ್ಮ್ ಅಲ್ಲಿ ಉಪದೇಶ ಮಾಡಿದ್ದಾರೆ, ಅದನ್ನಲ್ಲಿ ತಿಳಿಸಿದ್ದಾರೆ ಅಂತಲ್ಲಿ. ಹ್ಮ್ ತದೇವ ಇಹಾಪಿ ಸನ್ನಿಧಾನಾತ್ ಜಗತ್ಸರ್ವಂ ಪ್ರಾಣೇಯಜತಿ ಇತಿ ಚ ಲೋಕಾಶ್ರಯತ್ವಂ ಪ್ರತ್ಯಭಿಜ್ಞಾನಾತ್ ನಿರ್ದಿಷ್ಟಂ ಇತಿ ಗಮ್ಯತೆ. ತದೇವ ಅಂದ್ರೆ ಆ ಬ್ರಹ್ಮವನ್ನೇ ಅಂತ. ಹ್ಮ್ ಇಲ್ಲಿಯೂ ಕೂಡ ಆ ಒಂದು ಸನ್ನಿಧಿಯಿಂದ ನಾವು ಈ ಜಗತ್ತೆಲ್ಲವೂ ಕೂಡ ಹ್ಮ್ ಈ ಪ್ರಾಣನೊಳಗ ಕಂಪಿಸುತ್ತಿದೆ ಅಂತೇನು ಹೇಳಿದ್ರಲ್ಲಿ, ಅದು ಹ್ಮ್ ಇದು ಲೋಕಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಹ್ಮ್ ಮತ್ತು ಅದು ಪ್ರಾಣದಲ್ಲಿ ಕಂಪಿಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ಇದರಲ್ಲಿಂದ ನಾವೇನ್ ತಿಳ್ಕೊಳ್ಬೇಕಿಲ್ಲಿ, ಹ್ಮ್ ತದೇವ ಇಹಾಪಿ ಸನ್ನಿಧಾನಾತ್. ಸನ್ನಿಧಾನಾತ್ ಅಂದ್ರೆ ತದೇವ ಅಂದ್ರೆ ಆ ಬ್ರಹ್ಮವನ್ನೇ ಇಲ್ಲಿಯೂ ಕೂಡ ಹ್ಮ್ ಸನ್ನಿಧಾನದಿಂದ ಜಗತ್ ಸರ್ವಂ ಪ್ರಾಣ ಏಜತಿ, ಹ್ಮ್ ಈ ಜಗತ್ತೆಲ್ಲವೂ ಪ್ರಾಣದಲ್ಲಿ ಕಂಪಾಯಮಾನವಾಗಿದೆ. ಲೋಕಾಶ್ರಯತ್ವ ಪ್ರತ್ಯಭಿಜ್ಞಾನಾತ್, ಮತ್ತು ಎಲ್ಲಾ ಲೋಕಗಳಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥದ್ದು. ಹ್ಮ್ ಎಲ್ಲಾ ಲೋಕಗಳು ಅದರ ಆಶ್ರಯದಲ್ಲೇ ಅದಾವು ಅಂತ. ಹ್ಮ್ ಆ ಪ್ರಾಣಲ್ಲೇ ಇದು ಈ ಜಗತ್ತೆಲ್ಲೋ ಅಲುಗಾಡ್ತಾ ಇದೆ, ಕಂಪಾಯಮಾನವಾಗಿದೆ ಅಂತ. ಹ್ಮ್ ಈ ರೀತಿ ಇಂಥ ಒಂದು ಚಿಹ್ನೆಗಳ ಮೂಲಕವಾಗಿ ಹ್ಮ್ ನಿರ್ದಿಷ್ಟ ಮಿತಿ ಗಮ್ಯತೆ ಪ್ರಾಣಶಬ್ದೋಪಯಂ ಪರಮಾತ್ಮನಿ ಏವ ಪ್ರಯುಕ್ತಃ. ಮತ್ತು ಮುಂದೆ ಭಾಷ್ಯದಲ್ಲಿಯೂ ಕೂಡ ನಮಗೆ ಹೇಳ್ತಾ ಇದ್ದಾರೆ, ಹ್ಮ್ ಇಲ್ಲಿ ಪ್ರತ್ಯಭಿಜ್ಞಾನಾತ್ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ನೆನಪಿಸಿಕೊಳ್ಳುವುದು ಅಂತ. ಹ್ಮ್ ಅದನ್ನ ಶ್ರುತಿ ಅನ್ನುವಂತಹದ್ದು ಆ ಹಿಂದಿನ ಒಂದು ಶ್ರುತಿಯನ್ನ ಅಂತಂದು ನೆನಪಿಸಿಕೊಟ್ಟೈತೆ ಅಂತ ನಮಗಿಲ್ಲಿ. ಹೌದು. ಈ ರೀತಿಯಾಗಿ ಇಷ್ಟು ನಿಶ್ಚಯ ಆಯ್ತು ಇವಾಗ. ಹ್ಮ್ ಇನ್ನ ಈ ಪ್ರಾಣ ಶಬ್ದ ಅನ್ನುವಂತಹದ್ದು ಪರಮಾತ್ಮಲ್ಲಿ ಪ್ರಯೋಗ ಮಾಡೈತಿ ಅಂತ ಇಲ್ಲಿ ಶ್ರುತಿ ಹೇಳ್ತಾ ಇದೆ ಇಲ್ಲಿ. ಹ್ಮ್ ಪ್ರಾಣ ಶಬ್ದೋಪಯಂ ಪರಮಾತ್ಮನಿ ಏವ ಅಂತ ಹೇಳ್ತಾರ. ಪ್ರಾಣ ಶಬ್ದ ಅನ್ನುವಂತಹದ್ದು ಪರಮಾತ್ಮನಲ್ಲಿಯೇ ಪ್ರಯುಕ್ತ ಅಂದ್ರೆ ಪ್ರಯೋಗ ಆಗೈತಿ ಅಂತ. ಹ್ಮ್ ಪ್ರಾಣಸ್ಯ ಪ್ರಾಣಂ ಇದು ದರ್ಶನಾತ್. ಹ್ಮ್ ಪ್ರಾಣಕ್ಕೆ ಪ್ರಾಣನು ಅಂತ. ಹ್ಮ್ ಇದು ಬೃಹದಾರಣ್ಯಕೋಪನಿಷತ್ನಲ್ಲಿಯೂ ಅದ, ಕೇನೋಪನಿಷತ್ನಲ್ಲಿಯೂ ಕೂಡ ಬರ್ತದೆ ಇದು. ಪ್ರಾಣಸ್ಯ ಪ್ರಾಣಂ, ಅದು ಶ್ರೋತ್ರಸ್ಯ ಶ್ರೋತ್ರಂ, ಮನಸ್ಸೋ ಮನೋ, ಯದ್ವಾಚೋಹ ವಾಚಂ, ಪ್ರಾಣಸ್ಯ ಪ್ರಾಣ, ಚಕ್ಷುಷ ಚಕ್ಷು ಅತಿ ಮುಚ್ಚದೀರ ವೇತ್ಯಾಸ್ಮಲೋಕಾದ ಅಮೃತಾ ಭವಂತಿ ಅಂಥೇಳಿ ಕೇನೋಪನಿಷತ್ತಿನ ಒಂದು ಮಂತ್ರದಲ್ಲಿ ಹೇಳ್ತಾರೆ. ಅವನು ಶ್ರೋತ್ರಕ್ಕೆ ಶ್ರೋತ್ರವಾಗಿರ್ತಕ್ಕಂಥವನು, ಮನಸ್ಸೋ ಮನೋ ಮನಸ್ಸಿಗೆ ಮನಸ್ಸಾಗಿರ್ತಕ್ಕಂಥವನು, ಚಕ್ಷುವಿಗೆ ಚಕ್ಷುವಾಗಿರ್ತಕ್ಕಂಥವನು, ಪ್ರಾಣಕ್ಕೆ ಪ್ರಾಣನಾಗಿರ್ತಕ್ಕಂಥವನು ಅಂತೇಳಿ ಹಿಂಗ ಪ್ರಾಣಕ್ಕೆ ಪ್ರಾಣನು. ಪ್ರಾಣ ಅಂದ್ರೆ ನಾವು ಉಸಿರಾಟ ಮಾಡ್ತಕ್ಕಂಥ ಏನು ಪ್ರಾಣ ಅದಲ್ರಿ ಇವಾಗ, ಪ್ರಾಣ ಪಾನ ಸಮಾನ ಉದಾಹರಣೆ ಇಷ್ಟು ತಗೋಬೇಕು ಅವಾಗ. ಅಲ್ಲಿ ಪ್ರಾಣ ಒಂದೇ ಅಲ್ಲ, ಈ ಎಲ್ಲ ಪ್ರಾಣಗಳಿಗೂ ಪ್ರಾಣ ಆಗಿದಾನಂತವನು. ಆ ಪ್ರಾಣನ ಶಕ್ತಿಯನ್ನೇ ತಗೊಂಡು ಇವೆಲ್ಲ ಪ್ರಾಣ ಉಳ್ಳವುಗಳಾಗಿದ್ದಾವೆ. ಆ ಬ್ರಹ್ಮನ ಒಂದು ಶಕ್ತಿ ತಗೊಂಡ ಇವೆಲ್ಲ ತಮ್ಮ ಕೆಲಸ ಮಾಡ್ತಾ ಇದ್ದಾವಂತೆವು. ಇವು ಪ್ರಾಣಾದಿಗಳು ಇವು ಅವನ ಆಶ್ರಯದೊಳಗದಾವಂತ ಪ್ರಾಣಾದಿಗಳು ಕೂಡ. ಅದಕ್ಕೆ ಅಲ್ಲಿ ಪ್ರಾಣ ಅಂದ್ರೆ ಅಲ್ಲಿ ಆ ಪ್ರಾಣಸ್ಯ ಪ್ರಾಣಂ ಅಂತ ಐತಲ್ಲ, ಪ್ರಾಣಕ್ಕೆ ಪ್ರಾಣನು ಅಂತಂದಾಗ ಯಾರು ಅಲ್ಲಿ ಪ್ರಾಣ ಯಾರು ಅಂತಂದ್ರೆ ಆತ್ಮ ಬ್ರಹ್ಮ ಅಂತ. ಬ್ರಹ್ಮನ ಒಂದು ಸತ್ತಾ ಮೂಲಕವಾಗಿ ಪ್ರಾಣಾದಿಗಳು ವ್ಯಾಪಾರ ಮಾಡ್ತಾ ಇದ್ದಾವಂತ. ಇತಿ ದರ್ಶನಾತ್. ಹೀಗೆ ನಮಗ ಶ್ರುತಿಯಲ್ಲಿ ಇದನ್ನ ಪ್ರಯೋಗ ಮಾಡ್ಕೊಂಡು ಬಂದಿದ್ದಾರೆ, ನಮಗೆ ತೋರಿಸಿದಾರಂತ. ಆಮೇಲೆ ಮುಂದಿನ ಭಾಷೆಯಲ್ಲಿ ಹೇಳ್ತಾರೆ, ಏಜ ಇತ್ತುತ್ವಮಪಿ ಇದಂ ಪರಮಾತ್ಮನ ಏವ ಉಪಪದ್ಯತೆ ನ ವಾಯು ಮಾತ್ರಸ್ಯ. ಇಲ್ಲಿ ಏಜ ಇತೃತ್ವ ಅಂತ ಬಂತಿಲ್ಲಿ.
ಹ್ಮ್ ಅಂದ್ರೆ ಅಲುಗಾಡುವಿಕೆ ಅನ್ನುವಂಥದ್ದೇನದ ಹ್ಮ್ ಇದು ಪರಮಾತ್ಮನ ಈ ಉಪಪದ್ಯತೆ ಅಂತ ಹೇಳ್ತಾರೆ. ಹ್ಮ್ ಇದು ಪರಮಾತ್ಮನ ಅಂತ ಇಟ್ಕೊಂಡ್ರನೆ ಹೊಂತೈತೆ ಹೊರತು ಹ್ಮ್ ನ ವಾಯು ಮಾತ್ರಶ್ಚ, ಹ್ಮ್ ಅಂದ್ರೆ ವಾಯು ಮಾತ್ರ ಅಲ್ಲಿ ಹೊಂದೋದಿಲ್ಲ ಅಂತ. ಹ್ಮ್ ಯಾಕಂದ್ರೆ ವಾಯು ಕೂಡ ಜಡ ಅದ ಅಂತ. ಹ್ಮ್ ಜಡವಾಗಿರ್ತಕ್ಕಂಥ ವಾಯು ಹ್ಮ್ ಕಂಪಿಸಲಾರದು, ಹ್ಮ್ ಅದು ನಡುಗಲಾರದು. ಹ್ಮ್ ಅಲ್ಲಿ ನಡುಗುವಿಕೆ ಅಲುಗಾಡುವಿಕೆ ಅನ್ನುವಂತಹದ್ದು ಹ್ಮ್ ಈ ವಾಯುವಿನಲ್ಲಿ ಅದೇನು ಅಂತಂದ್ರೆ ಇಲ್ಲ. ಹ್ಮ್ ಯಾಕೆಂದ್ರೆ ಪರಮಾತ್ಮನ ಸತ್ತಾ ಪಡ್ಕೊಂಡನ ವಾಯು ಚಲಿಸ್ತಾ ಇದೆ. ಹ್ಮ್ ವಾಯು ತನ್ನ ಕ್ರಿಯೆ ತನ್ನ ವ್ಯಾಪಾರ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕ ಮೂಲ ಯಾರು? ಪರಮ ಪರಮಾತ್ಮನೇ ಅಂತ. ಹ್ಮ್ ಆ ಪರಮಾತ್ಮನ ಒಂದು ಸತ್ತಾ ಮೂಲಕವಾಗಿ ವಾಯು ತನ್ನ ಕ್ರಿಯೆ ಮಾಡ್ತದೆ. ಹ್ಮ್ ಅದಕ್ಕ ಏಜ ಇತೃತ್ವಮಪಿ ಇದಂ, ಹ್ಮ್ ಅಂದ್ರೆ ಆ ಅಲುಗಾಡುವಿಕೆ ಅನ್ನುವಂಥದ್ದು ಕಂಪಿಸುವಿಕೆ ಅನ್ನುವಂಥದ್ದು ಏನದಲ್ಲದು ಹ್ಮ್ ಅದು ಕೇವಲ ಪರಮಾತ್ಮನಿಗೇನೆ ಹೊಂತೈತೆ ಹೊರತು ಕೇವಲ ವಾಯು ಮಾತ್ರಕ್ಕೆ ಇಲ್ಲ. ಹ್ಮ್ ತಥಾಚ ಉಕ್ತಂ ನ ಪ್ರಾಣೇನ ನ ಅಪಾನೇನ ಮರ್ತೋ ಜೀವತಿ ಕಶ್ಚನ. ಹ್ಮ್ ಮತ್ತು ಶ್ರುತಿ ಇನ್ನು ಏನ್ ಹೇಳ್ಕೊಂಡು ಬಂತು ಅಂತಂದ್ರೆ ಹ್ಮ್ ನ ಪ್ರಾಣೇನ ನ ಅಪಾನೇನ, ಹ್ಮ್ ಇಲ್ಲಿ ಕೇವಲ ಪ್ರಾಣದಿಂದಲಾಗಲಿ ಅಥವಾ ಕೇವಲ ಅಪಾನದಿಂದಲಾಗಲಿ ಹ್ಮ್ ಈ ಮಧ್ಯನಾಗಿರ್ತಕ್ಕಂಥ ಜೀವನು ಜೀವಿಸ್ಕೊಂಡಿಲ್ಲ ಅಂತ. ಹ್ಮ್ ಕೇವಲ ಪ್ರಾಣ ಅಪಾನ ಇವುಗಳ ಮಾತ್ರದಿಂದ ಹ್ಮ್ ಅಲ್ಲಿ ಜೀವ ಜೀವಿಸ್ಕೊಂಡಿರ್ತಾನೇನು? ಇಲ್ಲ. ಹ್ಮ್ ಇತರೇಣ ತು ಜೀವಂತಿ ಯಸ್ಮಿನ್ನೇತ ಉಪಾಶ್ರಿತೌ. ಹ್ಮ್ ನೋಡಿಲ್ಲಿ ಮರ್ತ್ಯನಾಗ್ಲಿ ಇಲ್ಲಿ ಪ್ರಾಣದಿಂದ ಜೀವಿಸಿರೋದಿಲ್ಲ, ಅಪಾನದಿಂದಲೂ ಕೂಡ ಇಲ್ಲ. ಹ್ಮ್ ಇವು ಎರಡೂ ಯಾವನಲ್ಲಿ ಆಶ್ರಯ ಮಾಡಿಕೊಂಡಿದಾವೆಯೋ ಅಂತ. ಹ್ಮ್ ಈ ಪ್ರಾಣ ಅಪಾನಗಳು ಹ್ಮ್ ಯಾರ ಆಶ್ರಯದೊಳಗೆ ಅದಾವೋ ಹ್ಮ್ ಅವನಿಂದಲೇ ಇವರೆಲ್ಲ ಜೀವಿಸ್ಕೊಂಡಿರ್ತಾರ ಅಂತ. ಹ್ಮ್ ಇಲ್ಲಿ ಪ್ರಾಣ ತನ್ನ ವ್ಯಾಪಾರ ಮಾಡ್ಬೇಕಾದ್ರೆ ಅಪಾನ ತನ್ನ ವ್ಯಾಪಾರ ಮಾಡ್ಬೇಕಾದ್ರೆ ಅದಕ್ಕೆ ಮೂಲ ಯಾರು? ಬ್ರಹ್ಮನೇ ಅಂತ. ಹ್ಮ್ ಆ ಬ್ರಹ್ಮನಿಂದಲೇ, ಯಾಕೆ ಬ್ರಹ್ಮನ ಆಶ್ರಯದಲ್ಲೇ ಅದಾವ ಇವು ಪ್ರಾಣ ಅಪಾನಗಳು. ಹೌದು ಹೌದು ಇತರೇಣತು ಜೀವಂತಿ ಯಸ್ಮಿನ್ ಏತ ಉಪಾಶ್ರಿತವು. ಹ್ಮ್ ಪ್ರಾಣ ಅಪಾನಗಳು ಆ ಬ್ರಹ್ಮವನ್ನೇ ಆಶ್ರಯ ಮಾಡಿಕೊಂಡು ಹ್ಮ್ ಇವು ಜೀವಿಸ್ಕೊಂಡಿದ್ದಾವೆ ಅಂತ. ಹ್ಮ್ ಅಂದ್ರೆ ನಾವು ಬದುಕಿರ್ಬೇಕಾಗಿತ್ತು ಅಂತಂದ್ರೆ ಇದು ಪ್ರಾಣದಿಂದ ಅಲ್ಲ, ಹ್ಮ್ ಪರಮಾತ್ಮನಿಂದಲೇ ಅಂತ. ಹ್ಮ್ ಬ್ರಹ್ಮದಿಂದಲೇ ನಾವೆಲ್ಲ ಜೀವಿಸ್ಕೊಂಡಿದೀವಿ ಅಂತ ಹ್ಮ್ ಅಂತ ಇಷ್ಟ ಹೇಳಿದ್ರು ಅವರು. ಹೌದು ಉತ್ತರತ್ರಾಪಿ ಅಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಜಾವತಿ ಪಂಚಮ. ಹ್ಮ್ ಮತ್ತ ಮುಂದಿನ ಮಂತ್ರದಲ್ಲಿಯೂ ಕೂಡ ಏನ್ ಹೇಳ್ತಾರ? 1ನೇ ಹ್ಮ್ ಅಧ್ಯಾಯ ಹ್ಮ್ ಯಾವ್ದಿದು? 2ನೇ ಅಧ್ಯಾಯ 6ನೇ ಖಂಡ 3ನೇ ಮಂತ್ರದೊಳಗೆ ಹ್ಮ್ ಪರಮಾತ್ಮನ ಒಂದು ಭಯದಿಂದಲೇ ಅಗ್ನಿ ಅನ್ನುವಂಥವನು ತಾಪ ಉಳ್ಳವನಾಗಿದ್ದಾನ ಅಂತ. ಹ್ಮ್ ಅಗ್ನಿ ತಪ್ಪಿಸ್ಬೇಕಾಗಿತ್ತು ಅಂತಂದ್ರೆ ಅಗ್ನಿ ಸುಡ್ತಾನಲ್ಲ ಇವಾಗ. ಹೌದು ಹೌದು ಆ ಪರಮಾತ್ಮನ ಭಯದಿಂದಲೇ ಅಗ್ನಿ ಇಲ್ಲಿ ಸುಡ್ತಾ ಇದ್ದಾನೆ ಅಂತ. ಹ್ಮ್ ಭಯಾತ್ತಪತಿ ಸೂರ್ಯ. ಹ್ಮ್ ಮತ್ತು ಸೂರ್ಯನು ಕೂಡ ಹ್ಮ್ ಅವನು ಈ ಜಗತ್ತಿಗೆ ಪ್ರಕಾಶವನ್ನ ಕೊಡಬೇಕಾಗಿತ್ತು ಅಂತಂದ್ರೆ ಹ್ಮ್ ನಮಗ ಸೂರ್ಯನಿಂದ ಒಂದು ಬಿಸಿಲು ಬರ್ತದಲ್ರಿ, ಹೌದು ಹೌದು ಬಿಸಿಲಿನಿಂದ ಈ ಭೂಮಿಯನ್ನ ಕಾಯಿಸ್ತಾ ಇದ್ದಾನಲ್ರಿ. ಹ್ಮ್ ಯಾರ ಭಯದಿಂದ? ಪರಮಾತ್ಮನ ಭಯದಿಂದಲೇ ಹ್ಮ್ ಸೂರ್ಯ ಈ ಜಗತ್ತನ್ನ ಕಾಯಿಸ್ತಕ್ಕಂತ ಒಂದು ಕ್ರಿಯೆಯನ್ನ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಭಯಾತ್ ಅಸ್ಯ ಅಗ್ನಿಸ್ತಪತಿ ಭಯಾತ್ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ. ಹ್ಮ್ ಈ ಭಯದಿಂದಲೇ ಇಂದ್ರನಾಗಲಿ ವಾಯುವಾಗಲಿ ಇವರು ತಮ್ಮ ವ್ಯವಹಾರವನ್ನು ಮಾಡ್ತಾರ ಅಂತ. ಇಂದ್ರ ವಾಯು ಕೂಡ ಈತನ ಭಯದಿಂದಲೇ ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಮೃತ್ಯುರ್ಧಾವತಿ ಪಂಚಮ. ಇನ್ನು 5ನೇದಾಗಿರ್ತಕ್ಕಂಥ ಮೃತ್ಯು ಕೂಡ ಆ ಪರಮಾತ್ಮನ ಭಯದಿಂದ ಧಾವತಿ ಅಂದ್ರೆ ಓಡ್ತಾ ಇದ್ದಾನೆ ಅಂತ. ಅಂದ್ರೆ ಮೃತ್ಯು ದೇವತೆ ತನ್ನ ಕೆಲಸ ಮಾಡ್ಬೇಕಾದ್ರೆ ಇದಕ್ಕೆ ಯಾರ ಭಯ ಅದಂದ್ರೆ ಪರಮಾತ್ಮನ ಭಯ ಅದ ಅಂತ. ಪರಮಾತ್ಮನ ಭಯದಿಂದಲೇ ಅಗ್ನಿ ಸುಡ್ತಾನ ಮತ್ತು ಸೂರ್ಯ ಕಾಯಿಸ್ತಾ ಇದ್ದಾನ ಮತ್ತು ಇಂದ್ರ ವಾಯು
ಹ್ಮ್ ಇವರು ಕೂಡ ಆ ಪರಮಾತ್ಮನ ಭಯದಿಂದಲೇ ಹ್ಮ್ ತಮ್ಮ ಕೆಲಸಗಳನ್ನ ಮಾಡ್ತಾರ. ಹ್ಮ್ ಮೃತ್ಯು ಕೂಡ ಐದನೇದವನಾಗಿರ್ತಕ್ಕಂಥ ಮೃತ್ಯು ಕೂಡ ಓಡ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವ ಇತಿ ಬ್ರಹ್ಮೈವ ನಿರ್ದೇಶತೇನ ವಾಯು, ಇಲ್ಲಿ ಬ್ರಹ್ಮವನ್ನೇ ನಿರ್ದೇಶ ಮಾಡಿದ್ದಾರೆ ಹೊರತು ಹ್ಮ್ ಇಲ್ಲಿ ವಾಯುವನ್ನು ಕುರಿತು ಹೇಳಿಲ್ಲ ಅಂತ. ಹ್ಮ್ ಸವಾಯು ಕಶ್ಯ ಜಗತೋ ಭಯಹೇತುತ್ವಾಭಿಧಾನಾತ್, ಹ್ಮ್ ಇಲ್ಲಿ ವಾಯುವಿನಿಂದ ಕೂಡಿಕೊಂಡಿರ್ತಕ್ಕಂಥವನು, ಹ್ಮ್ ವಾಯು ಸಹಿತವಾಗಿರ್ತಕ್ಕಂಥ ಜಗತ್ತಿಗೆ ಹ್ಮ್ ಇಲ್ಲಿ ಭಯಹೇತು ಅಂತ ತಿಳಿಸಿದ್ದಾರೆ ಅಂತ. ಹ್ಮ್ ಇಲ್ಲಿ ವಾಯು ಬೇಕಲ್ಲ, ವಾಯು ಸಹಿತವಾಗಿರ್ತಕ್ಕಂಥ ಈ ಜಗತ್ತಿಗೆ ಭಯಕ್ಕೆ ಕಾರಣ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಆಚಾರ್ಯ ಹೇಳಿದ್ರು ಭಾಷ್ಯದಲ್ಲಿ. ಹ್ಮ್ ತದೇವ ಇಹಾಪಿ ಸನ್ನಿಧಾನಾತ್ ಮಹದ್ಭಯಂ ವಜ್ರಮುದ್ಯತಂ ಇತಿ ಚ ಭಯಹೇತುತ್ವ ಪ್ರತ್ಯಭಿಜ್ಞಾನಾತ್ ನಿರ್ದಿಷ್ಟಂ ಇತಿ ಗಮ್ಯತೆ. ಈ ಒಂದು ತದೇವ ಅಂದ್ರ ಅದೇ ವಿಷಯವನ್ನ ಇಲ್ಲಿಯೂ ಕೂಡ ಆ ಸನ್ನಿಧಾನದಿಂದ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಇಲ್ಲಿ ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದನ್ನ ಇಲ್ಲಿ ನಮಗೆ ತಿಳಿಸ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅದು ಮಹದ್ಭಯವಾಗಿರ್ತಕ್ಕಂಥದ್ದು ಅಂತ ಹಿಂದೆ ಹೇಳ್ಕೊಂಡ್ ಬಂದ್ರಲ್ಲ. ಯಥಾ ವಜ್ರ ಶಬ್ದೋಪ್ಯಯ ಭಯಹೇತುತ್ವ ಸಾಮಾನ್ಯಾತ್, ಆ ವಜ್ರ ಅನ್ನುವಂತ ಶಬ್ದ ಅನ್ನುವಂತಹದ್ದು ಇದು ನಮಕ್ಕ ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ವಾಯು ಸಹಿತವಾಗಿರ್ತಕ್ಕಂಥ ಜಗತ್ತಿಗೆ ಭಯಕ್ಕೆ ಕಾರಣವಾಗಿದೆ ಅಂತ ಹೇಳ್ಕೊಂಡು ಬಂದ್ರು. ಅದನ್ನ ಇಲ್ಲಿಯೂ ಕೂಡ ಸನ್ನಿಧಿಯಿಂದ ಏನ್ ಹೇಳಿದ್ರು, ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮತ್ತು ಮಹದ್ಭಯ ಉಳ್ಳಂತು ಮತ್ತು ಎತ್ತಿದ ವಜ್ರ ಅಂತ ಹೇಳಿ ಇಲ್ಲಿ ಹಿಂದ ತಿಳಿಸ್ಕೊಂಡು ಬಂದಾರಲ್ಲ, ಅದನ್ನ ಆ ವಿಷಯವನ್ನು ಹಿಂದ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ತದೇವ ಇಹಾಪಿ ಸನ್ನಿಧಾನಾತ್ ಮಹದ್ಭಯಂ ವಜ್ರ ಮುದ್ಯತಂ ಇತಿ ಚ ಭಯಹೇತುತ್ವ ಪ್ರತ್ಯಭಿಜ್ಞಾನಾತ್ ನಿರ್ದಿಷ್ಟಂ. ಆ ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅದು ಮಹದ್ಭಯವಾಗಿರ್ತಕ್ಕಂಥದ್ದು, ಎತ್ತಿದ ವಜ್ರ ಉಳ್ಳದ್ದು ಅಂತ ಹೇಳಿ ಹಿಂದ್ ಮಂತ್ರದಲ್ಲಿ ಅದನ್ನ ನಿರ್ದಿಷ್ಟ ಮಾಡ್ಕೊಂಡು ಬಂದಿದ್ದಾರೆ. ವಜ್ರ ಶಬ್ದೋಪ್ಯಯಂ ಭಯಹೇತುತ್ವ ಸಾಮಾನ್ಯಾತ್ ಪ್ರಯುಕ್ತ. ಇಲ್ಲಿ ವಜ್ರ ಅನ್ನುವಂತ ಏನು ಶಬ್ದ ಅನ್ನುವಂತಹದ್ದು ಬಂದದಲ್ಲ, ಅದು ಭಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ. ಅದನ್ನ ಒಂದು ಹೋಲಿಕೆ ಕೊಟ್ಟಾರ ಅವರು, ವಜ್ರ ಶಬ್ದದ ಹೋಲಿಕೆ ಅಂತ ಇಲ್ಲಿ. ಯಾಕೆ ಅಂತಂದ್ರೆ, ಯಥಾಹಿ ವಜ್ರ ಮುದ್ಯತಂ ಮಮೈವ ಶಿರಸಿ ನಿಪತೆ ತ್ಯದ್ಯಹಂ ಅಸ್ಯ ಶಾಸನಂ ನ ಕುರ್ಯಾಂ ಇತ್ಯನೇನ ಭಯೇನ ಜನಃ ನಿಯಮೇನ ರಾಜಾದಿ ಶಾಸನೆ ಪ್ರವರ್ತತೆ ಏವಂ ಅಂತ ಹೇಳ್ತಾ ಇಲ್ಲಿ. ಈಗ ಹೆಂಗ ಒಬ್ಬವ ಒಂದು ವಜ್ರಾಯುಧ ಐತಿ, ಅವನ್ ಎತ್ತಿ ಹಿಡ್ಕೊಂಡಾನ ಅಂತ ತಿಳ್ಕೊಡ್ರಿ. ಅದ್ರ ಎದುರು ನಿಂತಿರ್ತಕ್ಕಂತ ಮನುಷ್ಯ ಏನಂದ್ಕೊಳ್ತಾನ, ಓಹೋ ನನ್ನ ಮೇಲೆ ಏನಾದ್ರೂ ಇವ ಆ ವಜ್ರವನ್ನ ಕೆಡಿಬಿಟ್ರೆ ಹೆಂಗ್ ಮಾಡೋದು, ಭಯ ಪಡ್ತಾನಿಲ್ರಿ. ಇಲ್ಲಿ ಒಬ್ಬ ರಾಜ ಅದಾನಂತ ತಿಳ್ಕೊಡ್ರಿ, ಅವನು ತನ್ನ ಶಾಸನ ಮಾಡ್ತಿರ್ತಾನ. ಆ ಶಾಸನ ಮಾಡುವಾಗ ನಾವು ಸರಿಯಾಗಿ ಪಾಲಿಸಲಿಲ್ಲ ಅಂತಂದ್ರೆ, ಅವನು ವಜ್ರವನ್ನು ಎತ್ತಿ ಬಿಟ್ಟ ಅಂತಂದ್ರ ಎಲ್ಲಿ ನನ್ನ ತಲೆ ಮೇಲೆ ಹಾಕ್ಯಾನಪ್ಪ ಅಂತೇಳಿ ಭಯದಿಂದ ಜನ ಏನ್ ಮಾಡ್ತಾರೆ, ಅವನ ಒಂದು ಇದನ್ನ ಪಾಲನಾ ಮಾಡ್ತಾರಿಲ್ರಿ, ಅವನ ಅಪ್ಪಣೆ ಅನ್ನುವಂತಹದ್ದನ್ನ. ಅವ ಏನ್ ಅಪ್ಪಣೆ ಮಾಡ್ತಾನೋ ಅದನ್ನು ಪಾಲಿಸ್ತಾ ಇದ್ದಾರೆ ಅಂತ. ಮತ್ತ ಅವನು ರಾಜ ಹೇಳ್ದಂಗ ನಾವು ನಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಮೇಲೆ ಏನಾದ್ರು ವಜ್ರಿಂದ ಪ್ರಯೋಗ ಮಾಡ್ಯಾನು ಅನ್ನುವಂತ ಒಂದು ಭಯ ಅನ್ನುವಂಥದ್ದು ಇರ್ತದಲ್ರಿ. ಈಗ ಆ ರಾಜನ ಅಪ್ಪಣೆ ಅನ್ನುವಂತಹದ್ದನ್ನ ಹೆಂಗ ಪಾಲಿಸೋದಕ್ಕೋಸ್ಕರವ ಪಾಲಿಸ್ತಾ ಇದ್ದಾರೋ, ಯಾಕ ರಾಜನ ಭಯ ಐತಿ ಅವ್ರಿಗೆ. ಇಲ್ಲಿ ವಜ್ರವನ್ನು ತಗೊಂಡು ನಮ್ಮ ತಲೆ ಮೇಲೆ ಹಾಕಿದ್ರೆ ಹೆಂಗಪ್ಪ ಅಂತೇಳಿ ಭಯದಿಂದ ಆ ರಾಜನೇ ಮೊದಲಾದವರ ಅಪ್ಪಣೆ ಅನ್ನುವಂತಹದ್ದನ್ನು ಜನರು ಹೆಂಗನ ನಡೆಸ್ತಾ ಇದ್ದಾರೋ ಹಾಗೆ ಅಂತ. ಏವಂ ಇದಂ ಅಗ್ನಿ ವಾಯು ಸೂರ್ಯಾದಿಕಂ ಜಗತ್ ಅಸ್ಮಾದೇವ ಬ್ರಹ್ಮಣ ಬಿಭ್ಯತ್. ಹಾಗೆ ಇಲ್ಲಿ ಅಗ್ನಿ ಆಗಲಿ ವಾಯು ಆಗಲಿ ಸೂರ್ಯ ಆಗಲಿ ಈ ಜಗತ್ತನ್ನುವಂತಹದ್ದು ಅಸ್ಮಾದೇವ ಬ್ರಹ್ಮಣ ಅಂದ್ರೆ ಈ ಬ್ರಹ್ಮದಿಂದಲೇ ಅವರು
ಭಯವುಳ್ಳವರಾಗಿದ್ದಾರೆ ಅಂತ. ಹ್ಮ್. ಯಾಕೆ ಅವ್ರ ಭಯದಿಂದಲೇ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ರಿ. ಹೌದು ಹೌದು. ಅದಕ್ಕೆ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಹೇಳ್ಕೊಂಡು ಬಂದದಲ್ಲಿ. ಹ್ಮ್. ತಥಾಚ ಬ್ರಹ್ಮ ವಿಷಯಂ ಶ್ರುತ್ಯಂತರಂ ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇವತಿ ಸೂರ್ಯ ಭೀಷಾದ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಅಂತೇಳಿ ತೈತ್ತರೀಯ ಉಪನಿಷತ್ನೊಳಗೆ ಇದನ್ನು ಹೇಳ್ಕೊಂಡು ಬಂದಾರ. ಅಸ್ಮಾತ್ ವಾತಃ ಪವತೆ ಅಂತ. ಭೀಷಾ ಅಸ್ಮಾತ್ ವಾತಃ ಪವತೆ ಅಂದ್ರೆ ಪರಮಾತ್ಮನ ಭಯದಿಂದಲೇ ಅಗ್ನಿ, ಇಲ್ಲಿ ಯಾರು ವಾತ ಅಂದ್ರೆ ವಾಯು ಅಂತ. ಆ ವಾಯು ಬೀಸ್ಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನ ಭಯ ಆಯ್ತಂತ ಅವನಿಗೆ. ಪರಮಾತ್ಮನ ಭಯದಿಂದಲೇ ವಾಯು ಅಂದ್ರೆ ಇಲ್ಲಿ ಗಾಳಿ ಬೀಸ್ತಾ ಇದೆ ಅಂತ. ಬೀಸೋದೈತಿ ಸೂರ್ಯ, ಸೂರ್ಯನೂ ಕೂಡ ಈ ಜಗತ್ತಿಗೆ ಪ್ರಕಾಶವನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಸೂರ್ಯ ಉದಯ ಆಗ್ಬೇಕಾದ್ರೆ ಪರಮಾತ್ಮ ಭಯ ಐತಿಲ್ಲ ಅವನಿಗೆ. ಒಂದ್ ದಿವಸ ರೆಸ್ಟ್ ಮಾಡ್ಯಾನಂದ್ರೆ ಸೂರ್ಯ ಏನಪ್ಪಾ ದಿವಸ ಎಲ್ಲಿ ಉದಯ ಆಗೋನು ಬ್ಯಾಡ್ ಬಿಡು ಅಂತ ಹೇಳಿ ಬಿಟ್ಟಾನೇನು ಅಂತಂದ್ರೆ ಇಲ್ಲ, ಯಾಕಂದ್ರೆ ಪರಮಾತ್ಮನ ಭಯ ಐತಿ ಅಂತ. ಸೂರ್ಯ ಭೀಷ್ಮಾದಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ. ಹಾಗೆ ಇಲ್ಲಿ ಅಗ್ನಿಯಾಗಲಿ ಇಂದ್ರನಾಗಲಿ ಇವರೆಲ್ಲರೂ ಪರಮಾತ್ಮನ ಭಯದಿಂದಲೇ ಇವರು ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ. ಮೃತ್ಯುರ್ಧಾವತಿ ಪಂಚಮ. ಹಾಗೆ ಇಲ್ಲಿ ಮೃತ್ಯು ದೇವತೆಯೂ ಕೂಡ ಅವನು ಕೂಡ ಪರಮಾತ್ಮನ ಭಯದಿಂದಲೇ ಓಡಿ ಹೋಗ್ತಾನಂತ. ಹಿಂಗ ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ಬೇರೆ ಒಂದು ಶ್ರುತಿ ಅನ್ನುವಂಥದ್ದು. ತಥಾಚ ಬ್ರಹ್ಮ ವಿಷಯಂ ಶ್ರುತ್ಯಂತರಂ, ಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ಬೇರೆ ಒಂದು ಶ್ರುತಿ ಅನ್ನುವಂತಹದ್ದು ಇರುವುದರಿಂದ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಶ್ರುತಿ ಪ್ರಮಾಣವನ್ನ ಕೊಟ್ರು. ಈಗ ಅನೇಕ ಶ್ರುತಿಗಳು ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಪ್ರಾಣ ಅನ್ನುವಂಥ ಶಬ್ದಕ್ಕೆ ನಾವು ಬ್ರಹ್ಮ ಅಂತಾನೆ ಅರ್ಥ ಮಾಡಬೇಕೇ ಹೊರತು ಇಲ್ಲಿ ವಾಯು ಅಂತಾಗಲಿ, ಪ್ರಾಣ ಅಂತಂದ್ರೆ ಪಂಚವೃತ್ತಾತ್ಮಕವಾಗಿರ್ತಕ್ಕಂಥ ವಾಯು ಅಂತ ಹೇಳಿ ನಾವು ಪ್ರಾಣ ಶಬ್ದಕ್ಕೆ ಅರ್ಥ ಮಾಡುವ ಹಾಗಿಲ್ಲ ಅಂತ ಹೇಳಿ ಇಷ್ಟು ಹೇಳ್ಕೊಂಡು ಬಂದಾರ. ಇನ್ನು ಇದು ಅಮೃತತ್ವ ಫಲ ಅನ್ನುವಂತಹದ್ದು ಏನೈತಲ್ಲ ಅದು ಏನು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾರ. ಅಮೃತತ್ವ ಫಲ ಅನ್ನುವಂತಹದ್ದು ಇದು ಬ್ರಹ್ಮವನ್ನೇ ತಿಳಿಸ್ತದ ಅಂತೇಳಿ ಅದು ಒಂದು ಕಾರಣವನ್ನ ಇಲ್ಲಿ ಕೊಡ್ತಾರೆ. ಅದನ್ನ ಮತ್ತೆ ನಾಳೆ ನೋಡೋಣ. ಹೌದು.